ಸೊ ಆಗಸ್ಟ್ 15ನೇ ತಾರೀಕು ನಮ್ಮ ಇಂಡಿಪೆಂಡೆನ್ಸ್ ಡೇ ಇರೋ ದಿವಸ ಏನಾಗುತ್ತೆ ಅಂದರೆ ಒಂದು ರಾತ್ರಿ ಹೊತ್ತಿಗೆ ಆಗಸ್ಟ್ 15ನೇದು ರಾತ್ರಿ ಹೊತ್ತಿಗೆ ಓಕೆ ಒಂದು ಮಿಡ್ನೈಟ್ 2 ಗಂಟೆಯಿಂದ ಒಂದು 3-4 ಗಂಟೆವರೆಗೆ ಏನಾಗುತ್ತೆ ಅಂತಂದರೆ ಒಂದು 100 ಗಟ್ಟಲೆ ಜನ 1000 ಗಟ್ಟಲೆ ಜನ ದಂಡೆದ್ಕೊಂಡು ಒಂದು ಕಡೆ ಹೋಗ್ತಾ ಇದ್ದಾರೆ. ಆ್ಯಸ್ ಇಫ್ ಎಷ್ಟು ಹುಮ್ಮಸ್ಸಿಂದ ಹೋಗ್ತಾ ಇದ್ದಾರೆ ಅಂತಂದರೆ ಏನೋ ಒಂದು ಸೆಲೆಬ್ರೇಷನ್ ಮಾಡಲಿಕ್ಕೋ ಅಥವಾ ನಾವೆಲ್ಲ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಾಗ ಎಷ್ಟು ಹುಮ್ಮಸ್ಸಿಂದ ಓಡ್ತಾ ಇದ್ವಲ್ಲ, ಹೆಂಗೆ ಎನರ್ಜೆಟಿಕ್ಕಾಗಿ ಹಾರಾಡ್ತಿದ್ರು, ಕೂಗಾಡ್ತಿದ್ರು, ಹ್ಯಾಪಿಯಾಗಿ ಓಡಾಡ್ತಾ ಇದ್ರಲ್ಲ, ಓಡ್ತಾ ಇದ್ದೀವಲ್ಲ, ಅಷ್ಟು ಹುಮ್ಮಸ್ಸಿಂದ ಅವರು ಎಲ್ಲೋ ಹೋಗ್ತಾ ಇದ್ದಾರೆ. ಓಕೆ, ಆ ಹುಮ್ಮಸ್ಸು ನೋಡಿದರೆ ಇವರೆಲ್ಲ ನಮ್ಮ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡಲಿಕ್ಕಾಗಿಯೋ ಅಥವಾ ಏನೋ ಒಂದು ಒಳ್ಳೆ ಒಂದು ಕಾರ್ಯಕ್ಕಾಗಿ ಇಷ್ಟು ಎನರ್ಜೆಟಿಕ್ಕಾಗಿ ಹೋಗ್ತಾ ಇದ್ದಾರೋ, ಫ್ರೀಡಮನ್ನು ಸೆಲೆಬ್ರೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೋ ಅಂತ ಹೇಳ್ಕೊಂಡು ನಾವು ಅನ್ಕೋಬಹುದು. ಆದರೆ ಅವರೆಲ್ಲ ಹೋಗ್ತಾ ಇರುವಂಥ ಕಾರಣ ಏನಿದೆಯಲ್ಲ ಅದೇನೋ ಬೇರೆದೇ ಆಗಿದ್ದಿರುತ್ತೆ. ಸೊ ಇವತ್ತು ಅವರೆಲ್ಲ ಎಲ್ಲಿ ಹೋಗ್ತಾ ಇದ್ರು, ಏನು ನಡೀತಾ ಇತ್ತು ಅಂತ ನಾವು ಇವತ್ತಿನ ಎಪಿಸೋಡಲ್ಲಿ ನೋಡ್ತಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಂಡರ್ ದ ರಾಕ್. ನಾನು ನಿಮ್ಮ ಈಗನ್. ಇವತ್ತಿಂದು ಸ್ಟೋರಿ ಒಂಥರ ಮತ್ತು ಬೇಜಾರು ಮಾಡುವಂಥ ಸ್ಟೋರಿ. ಇದ್ರ ಬಗ್ಗೆ ಆಲ್ರೆಡಿ ಎಲ್ಲರೂ ಮಾತಾಡ್ತಿದ್ದಾರೆ. ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡ್ತಾ ಇದ್ರು. ಇದಕ್ಕೋಸ್ಕರ ಸ್ಟ್ರೈಕ್ ನಡೀತಾ ಇದೆ. ಇಷ್ಟೆಲ್ಲ ಹೇಳಿದ್ಮೇಲೆ ಇದು ಯಾವ ಕೇಸ್ ಅಂತಲೂ ನೀವು ಗೆಸ್ ಮಾಡ್ಬೋದು. ಆಲ್ರೆಡಿ ನಾನು ಅಂದ್ಕೊಂಡಿದ್ದೆ ವಿಡಿಯೋ ಮಾಡೋದು ಬೇಡ, ಯಾಕಂದರೆ ಆಲ್ರೆಡಿ ಎಲ್ಲರೂ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ನಾವು ಏನು ಇದ್ರ ಬಗ್ಗೆ ಮಾತಾಡೋದು ಅಂತ ಹೇಳ್ಕೊಂಡು ನಾನು ಅನ್ಕೊತಾ ಇದ್ದೆ. ಬಟ್ ಈ ವಿಡಿಯೋ ಮಾಡದೇಗಿದ್ದೇ ಇರ್ಲಿಕ್ಕೆ ನನಗೆ ಯಾವುದೇ ಥರ ರೀಸನ್ ಇರಲಿಲ್ಲ. ನಾನು ಒಂದು ವಾರದ ಹಿಂದೆ ಸೌತ್ ಕೊರಿಯಾದಲ್ಲಿ ನಡೆದಂಥ 44 ಮಿರಿಯಾಂಗ್ ಕೇಸ್ ಏನಿದೆ ಅಲ್ಲ, ಆ ಮಿರಿಯಾಂಗ್ ಕೇಸ್ ಬಗ್ಗೆ ಹೊಸದೊಂದಿಷ್ಟು ಡೆವಲಪ್ಮೆಂಟ್ ಆಗಿತ್ತು. ಸೊ ಆ ಕೇಸ್ನಲ್ಲಿ ಏನು ನಡೀತಾ ಇತ್ತು ಅಂತ ನಾನು ನೋಡ್ತಾ ಇದ್ದೆ. ಅದಕ್ಕೆ ರಿಲೇಟೆಡ್ ಒಂದು ಮೂವಿ ಕೂಡ ಇತ್ತು. ಆ ಮೂವಿಯನ್ನು ರಿವ್ಯೂ ಮಾಡಬೇಕು ಈ ವಾರ ಅಂತ ಹೇಳ್ಕೊಂಡು ನಾನು ಅದನ್ನು ನೋಡ್ತಾ ಇದ್ದೆ, ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದೆ ಏನು ಅಂತ. ಬಟ್ ಸಡನ್ಲಿ ಅದೇ ದಿವಸ ನಾನು ಮಿರಿಯಾಂಗ್ ಬಗ್ಗೆ ಹೊಸ ಅಪ್ಡೇಟನ್ನು ನೋಡ್ತಾ ಇರೋ ದಿವಸನೇ ಕೂಡ ನನಗೆ ಮತ್ತೊಂದು ಕೇಸ್ ಕಣ್ಣೆದ್ರಿಗೆ ಬಂತು. ಅದು ನಮ್ಮದೇ ಕಂಟ್ರಿಯಲ್ಲಾದಂಥ ಕೇಸ್ ನನ್ನ ಕಣ್ಣೆದ್ರಿಗೆ ಬಂತು. ನಾನು ಮಿರಿಯಾಂಗಿಗೆ ಅದನ್ನು ಕಂಪೇರ್ ಮಾಡಿಕೊಂಡು ನಾನು ಅಂದ್ಕೊಳ್ತಿದ್ದೆ, ಓ ಮೈ ಗಾಡ್, ಈ ಹುಡುಗಿಗೆ ಅದರಲ್ಲೂ ಕೂಡ ಒಂದು ವಿಕ್ಟಿಮ್ ಇದ್ದಿರ್ತಾಳೆ. ಆ ವಿಕ್ಟಿಮಿಗೆ 20 ವರ್ಷ ಗಟ್ಟಲೆ ಯಾವುದೇ ಥರಂಥ ಒಂದು ಜಸ್ಟಿಸ್ ಸಿಕ್ಕಿರೋದಿಲ್ಲ, ಅವಳಿಗೆ ನ್ಯಾಯ ಸಿಕ್ಕಿರೋದಿಲ್ಲ. ಅವಳಿಗೆ ಬೇಕಾದಂಥ ಯಾವುದೋ ಒಂದು ಮೆಂಟಲ್ ಸಪೋರ್ಟ್ ಏನು ಬೇಕಾಗಿರ್ತದೆ, ಒಂದು ಎಜುಕೇಷ್ನಲ್ ಸಪೋರ್ಟ್ ಏನು ಬೇಕಾಗಿರ್ತದೆ, ಮತ್ತು ಒಂದು ಫ್ಯಾಮಿಲಿ ನಡೆಸಲಿಕ್ಕೋಸ್ಕರ ಏನೇನು ಸಪೋರ್ಟ್ ಬೇಕಾಗಿರ್ತದಲ್ಲ, ಅದು ಯಾವುದೋ ಅವಳಿಗೆ ಸಿಕ್ಕಿದ್ದಿರಲಿಲ್ಲ. ಮತ್ತು ಅದರಲ್ಲಿ ಬಂದಂಥ ಎಲ್ಲ ಜುಡಿಷಿಯರಿ ಸಿಸ್ಟಮ್ಗಳು, ಎಲ್ಲ ಪೊಲೀಸ್ಗಳು ಎಲ್ಲ ಯಾರು ಅವಳಿಗೆ ಸಪೋರ್ಟಾಗಿ ನಿಲ್ಲಬೇಕಾಗಿತ್ತಲ್ಲ, ಅವ್ರು ಯಾರು ಕೂಡ ಅವಳಿಗೆ ಸಪೋರ್ಟಿಗೆ ಬಂದಿರಲಿಲ್ಲ. ಅಷ್ಟೆಲ್ಲ ಅವಳು ಅನ್ಯಾಯ ಫೇಸ್ ಮಾಡಿದ್ದನ್ನು ನೋಡಿಕೊಂಡು ನಾನು ಅನ್ಕೊತಾ ಇದ್ದೆ, ಇದು ಸೌತ್ ಕೊರಿಯಾದಲ್ಲಿ ನಡೆದೋಯ್ತಿರ್ಬೇಕು. ಯಾಕಂದ್ರೆ ಅಲ್ಲಿ ಇಂಡಿಯಾಗಿಂತ ಜಾಸ್ತಿ ಮೇಲ್ ಡಾಮಿನೆನ್ಸಿ ಇರೋದ್ರಿಂದ ನಾನು ಅಂದ್ಕೊಂಡೆ ಇದು ಸೌತ್ ಕೊರಿಯಾದಲ್ಲಿ ಅಷ್ಟೇ, ನಮ್ಮ ಇಂಡಿಯಾದಲ್ಲಂತೂ ಆ ಥರ ನಡೀಲಿಕ್ಕೆ ಸಾಧ್ಯ ಇಲ್ಲ, ಒಂದು ಮಟ್ಟಿಗಾದರೂ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ ನಾನು ಅನ್ಕೊತಿದ್ದೆ. ಬಟ್ ಅದನ್ನು ಸುಳ್ಳು ಮಾಡಲಿಕ್ಕೋಸ್ಕರನೇ ಒಂದು ಕೇಸ್ ಇದ್ದಂಗೆ ನನ್ನ ಕಣ್ಮುಂದೆ ಬಂದುಬಿಡ್ತು. ಸೊ ಇವತ್ತಿನ ಕೇಸ್ನಲ್ಲಿ ಮುಖ್ಯ ಪಾತ್ರ ವಹಿಸುವಂಥದ್ದು ಒಂದು ಜಾಗ ಏನಂತಂದರೆ ಒಂದು ಮೆಡಿಕಲ್ ಕಾಲೇಜು. ಈ ಮೆಡಿಕಲ್ ಕಾಲೇಜು 1886 ಕಟ್ಟಡ ನಿರ್ಮಾಣವಾಗಿದ್ದಿರ್ತದೆ. ಆವಾಗಿನ ಕಾಲದಿಂದನೂ ಕೂಡ ಒಳ್ಳೆಯಾಗಿ ನಡ್ಸ್ಕೊಬಂದಂಥ ಕಾಲೇಜು. ಆ ಕಾಲೇಜ್ ಹೆಸರು RG ಕರ್ ಕಾಲೇಜ್ ಅಂತ ಹೇಳ್ಕೊಂಡು, ಇದು ಕೋಲ್ಕತ್ತಾದಲ್ಲಿದೆ. ಆದರೆ ಅಷ್ಟು ಇತಿಹಾಸ ಇರುವಂಥದ್ದು ಕಾಲೇಜು, ಅಷ್ಟು ವರ್ಷಗಳಿಂದ ಜನರಿಗೆ ಒಳ್ಳೇದು ಮಾಡಿದಂಥ ಕಾಲೇಜಲ್ಲಿ ಅಂಥದ್ದು ಏನು ನಡೀತು ಇವತ್ತಂತ ನಾನು ನೋಡೋಣ. ಅದೇ ಕಾಲೇಜಿನಲ್ಲಿ RG ಕರ್ ಕಾಲೇಜಿನಲ್ಲಿ ಸ್ಟಾರ್ಟಿಂಗಲ್ಲಿ 2024 ಸ್ಟಾರ್ಟಿಂಗ್ನಲ್ಲಿ ಒಂದು ಸ್ಕ್ಯಾಂಡಲ್ ಆಗಿದ್ದಿರ್ತದೆ. ಆ ಸ್ಕ್ಯಾಂಡಲಲ್ಲಾಗಿ ಏನಾಗಿರ್ತದೆ ಅಂತಂದರೆ, ಅಲ್ಲಿರುವಂಥ ಒಬ್ಬ ಸೀನಿಯರ್ ಡಾಕ್ಟ್ರು ಮತ್ತು ಯಾವುದೋ ಒಂದು ಜೂನಿಯರ್ ಇಂಟರ್ನ್ ಯಾರೋ ಇದ್ದಾರಲ್ಲ, ಸೊ ಅವ್ರ ಮೇಲೆ ಒಂದು ಸೆಕ್ಷುವಲ್ ಅಸಲ್ಟಿಂದ ಕೇಸ್ ಆಗಿದ್ದಿರ್ತದೆ ಅವ್ರ ಮೇಲೆ. ಸೊ ಅವರು ವರ್ಕಿಂಗ್ ಟೈಮ್ನಲ್ಲಿ ಅವಳ ಮೇಲೆ ಅತ್ಯಾಚಾರವೆಸಗಿದ್ರು ಅಂತ ಹೇಳ್ಕೊಂಡು ಒಂದು ಕೇಸ್ ಆಗಿದ್ದಿರ್ತದೆ. ಬಟ್ ಆ ಕೇಸ್ ಹೊರಗಡೆ ಬಂದಿರೋದಿಲ್ಲ, ಯಾರಿಗೂ ಗೊತ್ತಾಗಿರಲ್ಲ. ಸೊ ಅಲ್ಲಲ್ಲೇ ಆ ಕೇಸನ್ನು ಸ್ಟಾರ್ಟ್ ಮಾಡ್ತಾ ಅಲ್ಲೇ ಮುಚ್ಚಿ ಹೋಗುತ್ತೆ. ಅದೇ ದಿವಸನೇ, ಆ ಕೇಸ್ ಫೈಲ್ ಆಗಿದ್ದ ದಿವಸನೇ ಆ ಪೊಲೀಸ್ ಆಗಲಿ ಆ ಗೌರ್ಮೆಂಟ್ ಆಗಲಿ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡಿದ್ದಾಗಿದ್ದಿದ್ರೆ, ಆ ಕಾಲೇಜ್ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಿದಾಗಿದ್ದಿದ್ರೆ, ಇವತ್ತು ನಾವು ಈ ಕೇಸ್ ಬಗ್ಗೆ ಮಾತಾಡಬೇಕಾದಂಥ ಅವಕಾಶ ಇರೋದಿಲ್ಲಾಗಿತ್ತೇನು. ಸೊ ಆಗಸ್ಟ್ 8ನೇ ತಾರೀಕು ಒಂದು 31 ಇಯರ್ ಓಲ್ಡ್ ವುಮನ್ PGದು ಓದ್ತಾ ಇರ್ತಾಳೆ, ಒಂದು ಡಾಕ್ಟ್ರು. ಸೊ ಅವಳು ಟ್ರೈನಿ ಆಗಿದ್ದಿರ್ತಾಳೆ, PG ಮಾಡ್ತಾ ಅಂದರೆ ಮಾಸ್ಟರ್ಸ್ ಏನು ಮಾಡ್ತಾ ಇರ್ತಾರಲ್ಲ MBBS. ಸೊ ಅವ್ರದ್ದು
ಸೊ ಅವರೆಲ್ಲ ಏನು ಮಾಡ್ತಾರೆ, ರಾತ್ರಿ ಹೊತ್ತು 36 ತಾಸಿಂದ ಶಿಫ್ಟ್ ಆಗಿದ್ದಿರ್ತದೆ ಕೆಲಸ. ಸೊ ಸಿಕ್ಕಿದ್ದ ಬ್ರೇಕ್ನಲ್ಲೇ ಪೇರೆಂಟ್ಸಿಗೆ ಕಾಲ್ ಮಾಡ್ತಾಳೆ. ಏನು ಮಾಡ್ತಿದ್ದೀರಾ ಅಪ್ಪ ಅಮ್ಮ ಅಂತೆಲ್ಲ ನೋಡ್ತಾರೆ, ಮಾತಾಡ್ತಾರೆ. ಕಡೆಗೆ ಅವ್ರಿಗೆ ಹೇಳ್ತಾರೆ, ಇಲ್ಲ ನಮ್ಮ 4 ಜನರಿಗೆ ಫುಡ್ ಬಂತು, ಈಗ ಊಟ ಮಾಡಿಕೊಂಡು ನಾವು ವಾಪಸ್ ಕೆಲಸಕ್ಕೆ ಇಳಿಬೇಕು ಅಂತ ಹೇಳ್ಕೊಂಡು ಹೇಳಿ ಅವ್ರ ಪೇರೆಂಟ್ಸ್ಗೆ ಅವಳು ಏನು ಮಾಡ್ತಿದ್ದಾಳೆ ಎಲ್ಲ ಕೇಳಿ ಕಟ್ ಮಾಡ್ತಾರೆ, ಆಯಿತಾ. ಹಾಗೆ ಅವ್ರು 4 ಜನ ಕೊಲೀಗ್ಸ್ ಏನಿರ್ತಾರೆ, ಸೊ ಅವ್ರು 4 ಜನ ಸೇರಿ ಏನು ಮಾಡ್ತಾರೆ, ಊಟ ಮಾಡ್ತಾ ಒಲಿಂಪಿಕ್ ನಡೀತಾ ಇರ್ತದೆ. ಒಲಿಂಪಿಕಲ್ಲಿ ನೀರಜ್ ಚೋಪ್ರಾದು ಏನಿದೆ ಅದು ಏನು ಕಾಂಟೆಸ್ಟ್ ಇತ್ತಲ್ಲ, ಸೊ ಅದನ್ನು ನೋಡ್ತಾ ಇರ್ತಾರೆ. ನೀರಜ್ ಚೋಪ್ರಾ ಅದರಲ್ಲಿ ಸಿಲ್ವರ್ ಮೆಡಲ್ ಕೂಡ ವಿನ್ ಆಗ್ತಾನೆ, ಅದನ್ನು ಕೂಡ ನೋಡ್ತಾ ಇರ್ತಾರೆ ಇವರು. ಅಷ್ಟೊತ್ತಾದಮೇಲೆ ಊಟ ಎಲ್ಲ ಆಯ್ತಲ್ವಾ, ಈಗೇನು ಸ್ವಲ್ಪ ಏನೋ ಬ್ರೇಕ್ ಇದೆ ಅಂತ ಹೇಳ್ಕೊಂಡು ಅವ್ರು ಈಗ ಸಿಕ್ಕಿದ ಟೈಮ್ನಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಕೊಂಡು ಆ 31 ಇಯರ್ ಓಲ್ಡ್ ಫೀಮೇಲ್ ಡಾಕ್ಟರ್ ಏನಿದ್ದಾಳೆ, ಸೊ ಅವಳು ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೆ ಹೋಗ್ತಾಳೆ. ರೆಸ್ಟ್ ಮಾಡ್ತಾ ಇದ್ದಿದ್ದು ಒಂದು ಸೆಮಿನಾರ್ ರೂಮ್ ಆಗಿದ್ದಿರ್ತದೆ, ಅದು ಆರ್ಜಿಕರ್ ಕಾಲೇಜಿಂದು ಸೆಮಿನಾರ್ ರೂಮ್ ಆಗಿದ್ದಿರ್ತದೆ. ಸೊ ಅಲ್ಲಿ ಹೋಗಿ ರೆಸ್ಟ್ ಮಾಡ್ತಾ ಇರ್ತಾಳೆ. ಆವಾಗ ಆಲ್ರೆಡಿ 2-3 ಗಂಟೆ ಆಗಿದ್ದಿರ್ತದೆ. ರೆಸ್ಟ್ ಮಾಡ್ತಾ ಮಧ್ಯ ಕೂಡ ಒಂದು 3 ಗಂಟೆ ಹೊತ್ತಿಗೆ ಒಬ್ಬ ಟ್ರೈನಿ ಬಂದ್ಕೊಂಡು ಅವಳಿಗೆ ಈ ಥರ ಆಯಿತು ಹಿಂಗೆ ಅಂತ ಹೇಳ್ಕೊಂಡು ಏನೋ ಒಂದು ರಿಪೋರ್ಟ್ ಕಾಣಿಸ್ತಾ ಇರ್ತಾರೆ, ಮೆಡಿಕಲ್ ರಿಪೋರ್ಟ್. ಯಾರು ಟ್ರೈನಿ ಬಂದಿದ್ರಲ್ಲ ಅವ್ರಿಗೆ ವಾಪಸ್ ಕಳಿಸ್ತಾಳೆ. ಹಾಗೆ ಅವಳು ಕೂಡ ಸಿಕ್ಕಿದ ಟೈಮ್ನಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಮಲಗ್ತಾಳೆ. ಸೊ ಆ ಡಾಕ್ಟ್ರಿಗಾಗಲಿ, ಆ ರೆಸ್ಟ್ ಮಾಡಲಿಕ್ಕೆ ಸೆಮಿನಾರ್ ರೂಮಿಗೆ ಬಂದಂಥ ಡಾಕ್ಟ್ರಿಗಾಗಲಿ, ಅಥವಾ ಆ ರಿಪೋರ್ಟ್ ತಗೊಬಂದಂಥ ಮೆಡಿಕಲ್ ಟ್ರೈನಿ ಯಾರಿದ್ಲಲ್ವ ಅವರಿಗಾಗಲಿ ಈ ಡಾಕ್ಟ್ರನ್ನ ಇದೇ ಲಾಸ್ಟ್ ಟೈಮ್ ಜೀವಂತವಾಗಿ ನೋಡೋದಂತ ಗೊತ್ತಿರಲಿಲ್ಲ. ಸೊ 7:30 ಬೆಳಿಗ್ಗೆ 9ನೇ ಆಗಸ್ಟ್ ಏನಾಗುತ್ತೆ ಅಂತಂದರೆ, ಒಂದು ಡಾಕ್ಟ್ರಿನ ಡೆಡ್ ಬಾಡಿ ಸಿಗುತ್ತೆ. ಸೇಮ್ ಡಾಕ್ಟರ್ ಸೆಮಿನಾರ್ ಹಾಲ್ನಲ್ಲಿ ರೆಸ್ಟ್ ಮಾಡಲಿಕ್ಕೆ ಹೋದಂಥ ಡಾಕ್ಟ್ರದ್ದು ಹಾಫ್ ನೇಕೆಡ್ ಬಾಡಿ ವಿತ್ ಸೋ ಮೆನಿ ಮಾರ್ಕ್ಸ್, ಮೈ ತುಂಬ ಪರ್ಚಿದ ಗಾಯ, ಒಂದು ಫೋರ್ಸ್ ಹಾಕಿದಂಥ ಗಾಯಗಳು ಮೈ ತುಂಬ ಅವರಿಗೆ ಸಿಗತ್ತೆ. ಆದರೆ ಅಷ್ಟು ಬೇಗನೆ ಯಾವುದೋ ಒಂದು ಬಾಡಿ ಕಂಡುಕೊಡ್ಲಿ ಏನು ಮಾಡ್ತಾರೆ, ಫಸ್ಟು ಕಾಲೇಜ್ನವರಾಗಲಿ ಅವ್ರ ಪೇರೆಂಟ್ಸಿಗಾಗಲಿ ಅವ್ರ ಲವ್ಡ್ ಒನ್ಸ್ ಯಾರಿದ್ದಾರಲ್ಲ ಅವ್ರಿಗೆ ಫಸ್ಟ್ ಕಾಲ್ ಮಾಡ್ತಾರೆ ಅಲ್ವಾ, ಗಾರ್ಡಿಯನ್ಸ್ ಯಾರಿದ್ದಾರೆ ಅಂತ. ಸೊ ಆ ಥರ ಏನೂ ನಡೆಯಲ್ಲ. ಎಷ್ಟೊತ್ತಾಗತ್ತೆ ಅಂತಂದರೆ 8:53 ಓಕೆ, ಜಸ್ಟ್ ಸಿ ದ ಟೈಮಿಂಗ್ಸ್. ಒಂದು 11 ಗಂಟೆ, ಆಲ್ಮೋಸ್ಟ್ 11 ಗಂಟೆ ಆಗೋ ಟೈಮ್ನಲ್ಲಿ ಪೇರೆಂಟ್ಸಿಗೆ ಒಂದು ಕಾಲ್ ಬರುತ್ತೆ. ಏನಂತಂದರೆ, ನಿಮ್ಮ ಮಗಳಿಗೆ ಆರಾಮಿಲ್ಲ, ಬೇಗ ಬಂದುಬಿಡಿ ನೀವು ಕಾಲೇಜಿಗೆ, ಒಂಚೂರು ಹಾಸ್ಪಿಟಲ್ ಹತ್ರ, ಅದೇನು ನನ್ನ ಮೆಡಿಕಲ್ ಕಾಲೇಜ್ ಐತೆ, ಸೊ ಅಲ್ಲಿ ಬರ್ರಿ, ನೀವು ಹಾಸ್ಪಿಟಲಿಗೆ ಬರ್ರಿ, ನಿನ್ನ ಮಗಳಿಗೆ ತುಂಬ ಆರಾಮಿಲ್ಲ, ಒಂದು ಸಲ ನೀವು ಬರಲೇಬೇಕು ಅರ್ಜೆಂಟಾಗಿ ಅಂತ ಹೇಳ್ತಾರೆ. ಬೆಳಿಗ್ಗೆ ಒಂದು 11 ಗಂಟೆ ಹೊತ್ತಿಗೆ, ಒಂದು 10:53-58 ಅಷ್ಟು ಹೊತ್ತಿನಾಗೆ. ಹಾಗೆ ಕಾಲ್ ಬಂದ ಕೂಡಲೇ ಪೇರೆಂಟ್ಸ್ ಏನು ಮಾಡ್ತಾರೆ, ಗಾಬರಿಗೆ ಇಟ್ಕೊಂಡು ಹೋಗ್ಲಿಕ್ಕೆ ರೆಡಿ ಆಗ್ತಾರೆ. ಬಟ್ ಒಂದು 15 ನಿಮಿಷ ನಂತರ, ಒಂದು 15-20 ನಿಮಿಷ ನಂತರ ಮತ್ತೆ ಅದೇ ಪರ್ಸನಿಂದ ಇವ್ರು ಏನು ಮೆಡಿಕಲ್ ಕಾಲೇಜ್ ಸೂಪರಿಂಟೆಂಡೆಂಟ್ ಇರ್ತಾರಲ್ಲ ಅವರೇ ಕಾಲ್ ಮಾಡಿರ್ತಾರೆ ಫಸ್ಟ್ ಟೈಮ್. ಸೊ ಅವರೇ ಮತ್ತೊಂದು ಸಲ ಕಾಲ್ ಮಾಡ್ತಾರೆ, ನೀವು ವಾಪಸ್ ನೀವು ಇಲ್ಲಿ ಬರ್ತಾ ಇದ್ದೀರಲ್ವಾ ಅಂತ ಕೇಳ್ತಾಳೆ, ಆಯಿತಾ. ಅವ್ರ ಪೇರೆಂಟ್ಸ್ ಗಾಬರಿಗೆ ಕೊಟ್ಕೊಂಡು ಹೇಳ್ತಾರೆ, ಹೌದು ನಾವು ಬರ್ತಾ ಇದ್ದೀವಿ ಎಂತಾಯಿತು ಅಂತ ಹೇಳ್ಕೊಂಡು. ಆವಾಗ ಅವಳು ಸೂಪರಿಂಟೆಂಡೆಂಟ್ ಯಾರು ಕಾಲ್ ಮಾಡ್ತಾ ಇದ್ದಾರಲ್ಲ ಕಾಲೇಜಿಂದ, ಅವರು ಅವಳಿಗೆ ಹೇಳ್ತಾರೆ, ಇಲ್ಲ ನೀವು ನಿಮ್ಮ ಮಕ್ಕಳು ಸುಸೈಡ್ ಮಾಡ್ಕೊಂಬಿಟ್ಲು, ಆತ್ಮಹತ್ಯೆ ಮಾಡ್ಕೊಂಬಿಟ್ಲು ಅಂತ ಹೇಳ್ತಾರೆ. ಪೇರೆಂಟ್ಸ್ ಎಲ್ಲ ಗಾಬರಿಗೆ ಇಟ್ಕೊಂಡು ಅಲ್ಲಿ ಪ್ಲೇಸಿಗೆ ಹೋಗ್ತಾರೆ. ಅಲ್ಲಿ ಹೋದರೂ ಕೂಡ 3 ತಾಸು ಅವರಿಗೆ ಒಳಗೆ ಬಿಡೋಲ್ಲ. ಅಂಥದ್ದು ಏನು ಮಾಡಿದ್ರಿ ನೀವು 3 ತಾಸು? ಫಸ್ಟ್ ಆಫ್ ಆಲ್ ಡೆಡ್ ಬಾಡಿ ಸಿಕ್ಕಿದ್ದು ನಿಮಗೆ ಒಂದು 7-8 ಗಂಟೆ ಹೊತ್ತಿಗೆ, ನೀವು ಕಾಲ್ ಮಾಡಿದ್ದು 11 ಗಂಟೆಗೆ. ಈಗ ಪೇರೆಂಟ್ಸ್ ಬಂದಿದ್ದಾರೆ, ಆದರೂ ಕೂಡ 3 ತಾಸು ನೀವು ಅಲ್ಲಿ ಒಳಗಡೆ ಬಿಡಲಿಲ್ಲ. ಓಕೆ, ಅಷ್ಟು 3 ತಾಸು ಆದ ನಂತರ ಅಪ್ಪನಿಗೆ ಏನಂತಾರೆ ಅಂತಂದರೆ, ನೀವು ಒಳಗಡೆ ಹೋಗಿ ನಿಮ್ಮ ಮಗಳ ಡೆಡ್ ಬಾಡಿ ನೋಡ್ಕೊಂಡು ಒಂದು ಫೋಟೋ ಹೊಡ್ಕೊಂಡು ಬರ್ಬೋದು ಅಷ್ಟೇ, ಅಷ್ಟು ತೊಗೊಂಡು ನೀವು ಮತ್ತೆ ಹೊರಗಡೆ ಬರಬೇಕು, ಅಲ್ಲಿ ಇರಲಿಕ್ಕಿಲ್ಲ ಅಂತ ಹೇಳ್ತಾರೆ. ಅಪ್ಪ ಅದೇ ಶಾಕ್ನಲ್ಲಿ ಗಾಬರಿಗೆ ಇಟ್ಕೊಂಡು ಹೋಗ್ತಾರೆ, ಅಲ್ಲಿ ಫೋಟೋ ಹೊಡ್ಕೊಂಡು ಬರ್ತಾರೆ. ಫೋಟೋ ಹೊಡೆದು ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ಆಲ್ರೆಡಿ ಡಿವಸ್ಟೇಟ್ ಆಗಿದ್ದಿರ್ತಾರೆ. ಯಾಕಂತಂದರೆ ತನ್ನ ಮಕ್ಕಳು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರಲ್ಲ, ಆ ಥರ ಕಾಣ್ತಿರ್ಲಿಲ್ಲ. ಅವಳು ಬಾಡಿಯಲ್ಲಿ ಆಲ್ರೆಡಿ ತುಂಬ ಮಾರ್ಕ್ಗಳಿದ್ವು, ಅವಳ ಕಣ್ಣಿಂದ ಬ್ಲಡ್ ಬರ್ತಾಯಿತ್ತು, ಅವಳದ್ದು ಪ್ರೈವೇಟ್ ಪಾರ್ಟ್ಸ್ ಎಲ್ಲ ಒಂಥರ ಡಿಸರೇಂಜ್ಡ್ ಆಗಿತ್ತು. ಕಡೆಗೆ ಬಾಡಿ ಎಲ್ಲ ಏನು ಲೆಗ್ಸ್ ಎಲ್ಲ ಇರ್ತದಲ್ಲ ಅದೆಲ್ಲ ಡಿಸರೇಂಜ್ಡ್ ಆಗಿತ್ತು. ಅಂತಂದರೆ ಯಾವುದೇದೋ ಜಾಗದಲ್ಲಿ, ಅಂದರೆ ಹೆಂಗೆ ಹೇಳ್ತೀರಾ, ಒಂಥರ ಟ್ವಿಸ್ಟ್ ಆಗಿ ಟರ್ನ್ ಆಗಿ ಆ ಥರ ಇದ್ದಿದ್ದು ಹಾಗಿತ್ತು. ಅದನ್ನು ನೋಡ್ಕೊಂಡು ಅಪ್ಪ ಹೊರಗಡೆ ಬಂದು ನೋಡ್ತಾರೆ. ಅಂದರೆ ಅಪ್ಪನಿಗೆ ಒಂದು ಕ್ಲಿಯರಿಟಿ ಬರ್ತದೆ, ಇದು ಯಾಕೋ ನನ್ನ ಮಗಳು ಸೂಸೈಡ್ ಮಾಡ್ಕೊಳಂಗಿಲ್ಲ, ಇದು ಯಾಕೋ ಆತ್ಮಹತ್ಯೆ ಮಾಡ್ಕೊಳಂಗಿಲ್ಲ ನನ್ನ ಮಗಳು, ಇದೇನೋ ಇವಳಿಗೆ ಏನೋ ಒಂದು ಅನಾಹುತ ಆಗಿದೆ, ಇವಳ ಮೇಲೆ ಏನೋ ಒಂದು ಕೆಟ್ಟ ಕೃತ್ಯ ನಡೆದಿದೆ ಅಂತ ಅವ್ರ ಅಪ್ಪಂಗೆ ಗೊತ್ತಾಗುತ್ತೆ. ಬಟ್ ಈ ಕಡೆ ಏನಾಗಿರ್ತದೆ, ಒಂದು ಕಾಲೇಜಲ್ಲಿ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅಂತ ಅಂದ್ಕೊಟ್ಲೆ ಅದು ಸಣ್ಣ ವಿಷಯ ಇದ್ದಿರೋದಿಲ್ಲ, ಎಲ್ಲ ಕಡೆ ಹಬ್ಬಿಟ್ಟಿರುತ್ತೆ. ಬಟ್ ಆ ಥರ ಏನು ಡೆಡ್ ಬಾಡಿ ಸಿಕ್ತು ಅಂತೆಲ್ಲ ಕೇಳಿದ್ರೆ ಒಬ್ಬರ ಬಾಯಿಂದ ಒಬ್ಬರ ಮಾತಿಂದ ಮತ್ತೊಂದು ಮಾತಿಗೆ ಮತ್ತೊಬ್ಬರಿಗೆ ಹೇಳ್ತಾ ಆ ಮಾತು ಎಲ್ಲ ಕಡೆ ಹಬ್ತದೆ.
ಕಡೆಗೆ ಈ ಕಡೆ ಅವ್ರ ತಂದೆನೂ ಕೂಡ ಏನು ಹೇಳ್ತಾರೆ ಅವ್ರು ಗೊತ್ತಿದ್ದವ್ರಿಗೆ ಈ ಥರ ಒಂದು ಹಿಂಗೆ ನಡೆದಿದೆ ಅಂತ ಹೇಳಲ್ಲ, ಒಂದು ಪೊಲೀಸ್ ಕಂಪ್ಲೇಂಟನ್ನು ಫೈಲ್ ಮಾಡ್ತಾರೆ ಕೂಡ. ಕಂಪ್ಲೇಂಟ್ ಫೈಲ್ ಮಾಡಿದ್ದೆ ತಾಲಾ ಪೊಲೀಸ್ ಸ್ಟೇಷನ್ ಅವರು ಬರ್ತಾರೆ. ತಾಲಾ ಪೊಲೀಸ್ ಸ್ಟೇಷನ್ ಅಲ್ಲಿರುವಂಥದ್ದು ಆ ಪ್ಲೇಸಿಗೆ ಬಿಲಾಂಗ್ ಆಗಿದ್ದಿರ್ತದೆ. ಅಂದರೆ ಅದೇನಂತಾರೆ, ಹಾಸ್ಪಿಟಲ್ಲು ಆ ಪೊಲೀಸ್ ಸ್ಟೇಷನ್ನಿಂದ ಕಸ್ಟಡಿ ಒಳಗೆ ಬಂದಿರ್ತದೆ. ಸೊ ಅದಕ್ಕೋಸ್ಕರ ಏನಾಗಿರ್ತಂದ್ರೆ ತಾಲಾ ಪೊಲೀಸ್ ಸ್ಟೇಷನ್ನವರು ಅವರು ಫಾರೆನ್ಸಿಕ್ ಟೀಮ್ ಜೊತೆ ಆ ಹಾಸ್ಪಿಟಲಿಗೆ ಹೋಗ್ತಾರೆ, ಆರ್ಜಿಕರ್ ಹಾಸ್ಪಿಟಲ್ಗೆ. ಸೊ ಅಲ್ಲಿ ಹೋದ ಕೂಡಲೇ ಆ ಡೆಡ್ ಬಾಡಿದು ಏನು ಅದು ಆಟೋಪ್ಸಿ ಮಾಡ್ತಾರೆ, ಆ ಫೋರೆನ್ಸಿಕ್ ರಿಪೋರ್ಟ್ ತೆಗಿತಾರೆ. ಆವಾಗ ಅದರಲ್ಲಿ ಏನು ಸ್ಟೇಟ್ ಮಾಡ್ತಾರೆ ಅಂತಂದರೆ ಅನ್ಯಾಚುರಲ್ ಡೆತ್ ಅಂತ ಕನ್ಸಿಡರ್ ಮಾಡ್ತಾರೆ. ಅನ್ಯಾಚುರಲ್ ಡೆತ್ ಅಂತಂದರೆ ಈಗ ನಾರ್ಮಲಿ ಹೀಗೆ ಏನಾದ್ರು ಒಂದು ಡಿಸೀಸ್ ಬಂದು ಸಾಯೋದೇನಿರ್ತದೆ, ಅಥವಾ ಅವರು ತಮ್ಮ ಸೆಲ್ಫ್ ಹಾರ್ಮ್ ಮಾಡಿಕೊಂಡು ಡೆತ್ ಆಗೋದೇನಿರ್ತದಲ್ಲ ಅಂಥದ್ದಿಲ್ಲ ಅಂತ. ಅರ್ಥ ಆಯ್ತು ನಿನಗೆ? ಸೊ ಏನೋ ಒಂದು ಎಕ್ಸ್ಟರ್ನಲ್ ಫೋರ್ಸಿಂದ ಅಥವಾ ಏನೋ ಒಂದು ಫೋರ್ಸ್ ಇನ್ಫ್ಲಿಕ್ಟ್ ಮಾಡಿದ್ದರಿಂದ ಆಗಿದೆ ಅಂತ ಹೇಳ್ಕೊಂಡು, ಸೊ ಅನ್ಯಾಚುರಲ್ ಡೆತ್ ಅಂತಂದರೆ. ಕಡೆಗೆ ಮತ್ತೊಂದು ಅದೇ ಕಾಲೇಜಿಂದು ಒಬ್ಬರು ಮೆಡಿಕಲ್ ಡಾಕ್ಟರ್ ಏನಿದ್ದಿರ್ತಾರಲ್ಲ, ಡಾಕ್ಟರ್ ಸುಬರ್ಣ ಅಂತ ಅವ್ರ ಮೇಲ್. ಸೊ ಸುಬರ್ಣ ಡಾಕ್ಟರ್ ಏನಿದ್ದಾರೆ ಅವ್ರು ಏನಂತಾರೆ ಅಂತಂದರೆ, ಈ ಬಾಡಿ ಜಸ್ಟ್ ಅನ್ಯಾಚುರಲ್ ಡೆತ್ ಅಷ್ಟೇ ಅಲ್ಲ, ಈ ಬಾಡಿ ಮೇಲೆ ರೇಪ್ ಆಗಿದೆ, ಅದ್ರ ಮೇಲೆ ಈ ಪರ್ಸನನ್ನು ಮರ್ಡರ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ವಿಷಯ ಮತ್ತೆ ಹಬ್ಬುತ್ತದೆ, ಈ ಥರ ರೇಪ್ ಮತ್ತು ಒಂದು ಮರ್ಡರ್ ಕೇಸ್ ಆಗಿದೆ. ಸೊ ಮೆಡಿಕಲ್ ಕಾಲೇಜ್ ಆಗಲಿ, ಒಂದು ಹಾಸ್ಪಿಟಲ್ ಆಗಲಿ, ಯಾವ ಥರ ನಮ್ಮ ನಾರ್ಮಲ್ ಜನರಿಗೆ ತಲೆಯಲ್ಲಿ ಇದ್ದಿರ್ತದೆ ಅಂತಂದರೆ, ಇಷ್ಟೇ ಅನಾರೋಗ್ಯ ಇದ್ದರೂ ಕೂಡ ಅಲ್ಲಿ ಹೋದ್ಮೇಲೆ ಏನೋ ಒಂದು ಆರೋಗ್ಯ ಪಡ್ಕೊಂಡು ಅಲ್ಲಿಂದ ಹೊರಗೆ ಬರ್ಲಿಕ್ಕಾಗ್ತದೆ. ಎಷ್ಟೋ ನಮ್ದು ಏನೇನೋ ಕಾಯಿಲೆ ಇರ್ತದೆ ಅದನ್ನೆಲ್ಲ ಗುಣ ಮಾಡಲಿಕ್ಕಾಗಿ ಅಲ್ಲಿ ಹೋಗ್ತಾರೆ ಹೊರತು ಎಲ್ಲ ನೆಟ್ಟಿಗಿದ್ದು, ಎಲ್ಲ ಆರೋಗ್ಯ ನೆಟ್ಟಿಗಿದ್ದು, ಒಂದು ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಗುಣಮಾಕೊಂಡಿದ್ದು ಅದನ್ನು ಹಾಳು ಮಾಡ್ಕೊಳ್ಳಿಕ್ಕಂತೂ ಹೋಗೋದಿಲ್ವಲ್ಲ. ಸೊ ಈ ಸ್ಟೋರಿ ಮೆಡಿಕಲ್ ಕಾಲೇಜಲ್ಲಿ ನಡೆದಿತ್ತು, ಒಂದು ಹಾಸ್ಪಿಟಲಲ್ಲಿ ನಡೆದಿತ್ತು ಅಂತ ಗೊತ್ತಾದ ಮೇಲೆ ಜನ ಮತ್ತೆ ಸಿಟ್ಟಿಗೆ ಹೇಳ್ತಾರೆ, ಎಲ್ಲ ಕಡೆಯಿಂದ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಕತ್ಕೊತಾರೆ ಅಲ್ಲಿ ಸುತ್ತಮುತ್ತಲ ಎಲ್ಲ. ಸೊ ಪಟ ಈ ವಿಷಯ ಎಲ್ಲರಿಗೂ ಹಬ್ಬಿಡ್ತದೆ. ಸೊ ಅಲ್ಲಿ ಏನು ಮಾಡ್ತಾರೆ, ಎಲ್ಲ ನ್ಯೂಸ್ ಚಾನಲ್ಗಳು ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸೊ ಎಲ್ಲರಿಗೂ ಗೊತ್ತಾಗ್ತದೆ. ಅದಕ್ಕೋಸ್ಕರ ಒಂದು ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ಜನ ಎಲ್ಲ. ಏನಂತಂದರೆ ಈ ಕೇಸ್ ಏನಾಗಬೇಕು, ಈ ಕೇಸಿಗೆ ಒಂದು ಆಟೋಪ್ಸಿ ಆಗಬೇಕು. ಆಟೋಪ್ಸಿ ಆದಮೇಲೆ ಇದನ್ನು CBIಗೆ ಒಪ್ಪಿಸ್ಬೇಕು. ಸೊ ಅಲ್ಲಿರುವಂಥ ಗೌರ್ಮೆಂಟಿಗಾಗಲಿ, ಅಲ್ಲಿ ಅದ್ರ ಕೆಳಗೆ ಬರುವಂಥ ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ಗಾಗಲಿ ಈ ಕೇಸನ್ನು ಸರಿಯಾಗಿ ನಡ್ಸ್ಕೊಂಡು ಹೋಗ್ಲಿಕ್ಕಾಗಲ್ಲ ಅಂತ ಅಲ್ಲಿ ಜನ ಏನು ಮಾಡ್ತಾರೆ ಅಂದರೆ, ಈ CBIಗೆ ಒಪ್ಪಿಸ್ಬೇಕಿದು ಅಂತ ಹೇಳ್ಕೊಂಡು ಸ್ಟ್ರೈಕ್ ಮಾಡ್ತಾರೆ. ಈ ಕಡೆ ಪ್ರೊಟೆಸ್ಟ್ಗಳು ನಡೀತಾ ಇರ್ತವೆ, ಆ ಕಡೆ ಪೊಲೀಸ್ಗಳು ಅವ್ರ ಕೆಲಸ ಮಾಡ್ತಾ ಇರ್ತಾರೆ. ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಹೋಗ್ತಾರಲ್ವ ಈ ಪ್ಲೇಸಿಗೆ. ಸೊ ಅಲ್ಲಿ ಸೆಮಿನಾರ್ ಹಾಲ್ಗೆ ಹೋಗಬೇಕಾದ್ರೆ ಫಸ್ಟ್ ನೀನು ಲಿಫ್ಟಿಂದ ಬಂದು ಒಂದು ಕಾರಿಡಾರನ್ನು ಪಾಸ್ ಮಾಡ್ಕೊಂಡು ಸೆಮಿನಾರ್ ಹಾಲಿಗೆ ಹೋಗಬೇಕಾಗಿರ್ತದೆ. ಸೆಮಿನಾರ್ ಹಾಲ್ನಲ್ಲಿ CC ಕ್ಯಾಮ್ರಾಗಳೆಲ್ಲ ಅಳವಡಿಸಿಟ್ಟಿರ್ತಾರೆ. ಸೊ ಈ ಪೊಲೀಸ್ ಏನು ಮಾಡ್ತಾರೆ, ಫಸ್ಟು CC ಕ್ಯಾಮ್ರಾ ಮಾನಿಟರ್ಸ್ ಏನಿದ್ದಿರ್ತದಲ್ಲ, ಒಂದು 15 ಮಾನಿಟರ್ಸ್ ಇರುವಂಥದ್ದು ಒಂದು ರೂಮ್ ಇದೆ ಆ ಹಾಸ್ಪಿಟ್ಲಲ್ಲಿ. CC ಕ್ಯಾಮ್ರಾನ ನೋಡಲಿಕ್ಕೆ ಆ ಪ್ಲೇಸಿಗೆ ಹೋಗ್ತಾರೆ. ಆ ಪ್ಲೇಸಿಗೆ ಹೋಗಿ ಎಲ್ಲ ಚೆಕ್ ಮಾಡ್ಕೊಂಡು ಎಲ್ಲ CCTV ಅದನ್ನೆಲ್ಲ ತೆಗಿತಾ ಬರ್ತಾರೆ, ಫುಟೇಜನ್ನು ಚೆಕ್ ಮಾಡ್ತಾ ಬರ್ತಾರೆ. ಯಾವ ಟೈಮಲ್ಲಿ ಏನಾಯಿತು, ಯಾರೆಲ್ಲಿ ಹೋದರು, ಏನು ಬಂದರು ಅಂತಲ್ಲ. ಅದರಲ್ಲಿ 5 ಜನ ಡ್ಯೂಟಿಯಲ್ಲಿ ಇರೋದು ಗೊತ್ತಾಗುತ್ತೆ. 5 ಜನ ಡ್ಯೂಟಿಲಿದ್ದಾರೆ ಅಂತ ಅವರನ್ನು ಹೋಗಿ ಅವರನ್ನು ಇಂಟರೋಗೇಟ್ ಮಾಡಿದ್ಮೇಲೆ, ಅವ್ರ ಮೇಲೆ ಕ್ವಶನಿಂಗ್ ಎಲ್ಲ ಮಾಡಾದ್ಮೇಲೆ ಗೊತ್ತಾಗ್ತದೆ ಅಂತ ಏನಂದರೆ, ಈ 5 ಜನ ಯಾವುದೇ ಥರ ಇದರಲ್ಲಿ ಅವ್ರ ಮೇಲೆ ಅವ್ರಿಗೂ ಒಂದು ಪಕ್ಕ ಆಲಿಬೈ ಉಂಟು ಅಂತ ಹೇಳ್ಕೊಂಡು, ಅಂತಂದರೆ ಅವರು ಇನ್ವಾಲ್ವ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕನ್ಕ್ಲೂಷನಿಗೆ ಬರ್ತಾರೆ ಫಸ್ಟ್ ರೌಂಡ್ ಇಂಟರೋಗೇಷನಲ್ಲಿ. ಸೊ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ ರೀಎಕ್ಸಾಮಿನೇಷನ್ ಮಾಡ್ತಾರೆ. ರೀಎಕ್ಸಾಮಿನೇಷನ್ ಮಾಡಬೇಕಾದ್ರೆ ಅದರಲ್ಲಿರೋ 1 ಪರ್ಸನ್ ಮೇಲೆ ಅವ್ರಿಗೆ ಲಕ್ಷ್ಯ ಹೋಗುತ್ತೆ. ಯಾಕಷ್ಟು ಲಕ್ಷ್ಯ ಹೋಗ್ತದೆ ಅಂತಂದರೆ, ಒಂದು CCTV ವಿಡಿಯೋ ನೋಡ್ತಾ ಇರಬೇಕಾದ್ರೆ ಪೊಲೀಸಿಗೆ ಏನು ಕಾಣ್ತದೆ ಅಂತಂದರೆ, ಒಬ್ಬ ಮನುಷ್ಯ ಶಾರ್ಟ್ಸ್ ಮತ್ತು ಟಾಪ್ ಹಾಕ್ಕೊಂಡಿದ್ದಾನೆ, ಒಂದು ಟೀ ಶರ್ಟ್ ಹಾಕ್ಕೊಂಡಿದ್ದಾನೆ. ಸೊ ಈ ಮನುಷ್ಯ ಏನಂತಂದರೆ ಒಂದು ಬ್ಲೂಟೂತ್ ಡಿವೈಸ್ ಹಾಕ್ಕೊಂಡಿದ್ದವರಿಗೆ ಕಣ್ಣಿಗೆ ಕಾಣ್ತದೆ. ಬಟ್ ಈ ಬ್ಲೂಟೂತ್ ಡಿವೈಸಿಂದ ಮಜಾ ಏನಂತಂದರೆ, ಅದು ಆ್ಯಕ್ಚುಲಿ ಎಲ್ಲಿ ಆ ಡೆಡ್ ಬಾಡಿ ಸಿಕ್ಕಿತ್ತಲ್ಲ ಅದ್ರ ಸುತ್ತಮುತ್ತಲೇ ಈ ಡಿವೈಸ್ ಸಿಕ್ಕಿದ್ದಾಗಿರ್ತದೆ. ಸೊ ಅದನ್ನು CCTV ನೋಡ್ತಾ ಇರುವಂಥ ಒಬ್ಬರು ಪೊಲೀಸ್ಗೆ ಕಾಣಿಸ್ದಾಗ ಅಲ್ಲಿ ಅವ್ರನ್ನ ನೋಡ್ತಾ ಇರಬೇಕಾದ್ರೆ, ಸೊ ಅವನಿಗೆ ಇವನ್ನೆಲ್ಲ ನೋಡಿದ ಮೇಲೆ ಅವನಿಗೆ ಏನು ಅನಿಸ್ತದೆ, ಈ ಮನುಷ್ಯ ನನಗೆ ಗೊತ್ತು ಅಂತ. ಅವನು ಯಾರು ಅಂತಂತಂದರೆ, ಇಲ್ಲಿ ನಮ್ಮದು ಮತ್ತೊಂದು ಆಫೀಸ್ ಇದೆ, ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿ ಅವನು ಕೆಲಸ ಮಾಡ್ತಾನೆ, ಸಿವಿಕ್ ವಾಲಂಟಿಯರ್ ಆಗಿ ಕೆಲಸ ಮಾಡ್ತಾನೆ ಅಂತ. ಇದೇನಿದ್ದು ಸಿವಿಕ್ ವಾಲಂಟಿಯರ್ ಅಂತಂದರೆ,
ಈಗೆಲ್ಲ ಪೊಲೀಸ್ಗೆಲ್ಲ ಒಂದಿಷ್ಟು ಏನೋ ಒಂದು ಅನಾಹುತ ಆಗಿರ್ತದೆ, ಅಥವಾ ಏನೋ ಒಂದು ಏನು ಹೇಳ್ತೀಯ, ಒಂದು ಗದ್ದಲಾಗಿರ್ತದೆ, ಅದೆಲ್ಲಾಗಿರ್ತದೆ. ಸೊ ಆ ಟೈಮ್ನಲ್ಲಿ ಪೊಲೀಸಲ್ಲಿ ಅಷ್ಟು ಜನ ಇಲ್ದೇಗಿದ್ದಾಗ ವಾಲಂಟಿಯರ್ಸನ್ನು ಅವ್ರು ಕರ್ಕೊತಾರೆ. ಸೊ ಅಂಥ ಹೆಲ್ಪನ್ನು ಇವನು ಮಾಡ್ತಿರ್ತಾನೆ. ಓಕೆ, ಈ ಮನುಷ್ಯ ಇವನು ಪೊಲೀಸ್ ಇದರೊಳಗೆ ಅಂದರೆ ಪೊಲೀಸ್ ಅವ್ರ ಜೊತೆಲೇ ಇನ್ವಾಲ್ವ್ ಆಗಿದ್ದಾನೆ ಮನುಷ್ಯ. ಸೊ ಇವನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದ ಹೊರತು ಅವು ಜಸ್ಟ್ ಅ ಕಾಂಟ್ರಾಕ್ಟ್ ವರ್ಕರ್. ಅವನಿಗೆ ಅದೇ ಥರ ಪೊಲೀಸಿಂದು ಲೈಸೆನ್ಸ್ ಆಗಲಿ ಆ ಥರ ಇಲ್ಲ. ಅವ್ನು ತಾನು ಪೊಲೀಸ್ ಅಂತ ಹೇಳ್ಕೊಳ್ಳೋಂಥ ಇದಿಲ್ಲ, ಅವನಿಗೆ ರೈಟ್ಸ್ ಇಲ್ಲ. ಸೊ ಹಾಗೆ ಏನಾಗ್ತದೆ ಅಂತಂದರೆ, ಹಾಂ, ಸೊ ಅವ್ನು ಹೇಳ್ತಾನೆ, ಇನ್ನು ಈ ಥರ ಈ ಕಡೆ ಕೆಲಸ ಮಾಡ್ತಾನೆ, ಇವನು ಸಿವಿಕ್ ವಾಲಂಟಿಯರಾಗಿ ಕೆಲಸ ಮಾಡ್ತಾನೆ ಅಂತ ಹೇಳ್ಕೊಂಡು ಕಡೆಗೆ ಅವನ ಹತ್ರ ಹೋಗಿ ಹೇಳ್ತಾರೆ. ಅವನಿಗೆ ಕೇಳ್ತಾರೆ, ನಿಂದು ಬ್ಲೂಟೂತ್ ಡಿವೈಸ್ ಇತ್ತಲ್ಲ, ಅದೆಲ್ಲೋ ಹೋಯ್ತು ಅಂತ ಹೇಳ್ಕೊಂಡು. ಅವಾಗ ಅವ್ನು ಹೇಳ್ತಾನೆ, ಇಲ್ಲ ಅದು ಎಲ್ಲೋ ಕಳೆದು ಹೋಯಿತು, ನಾನು ಎಲ್ಲೋ ಕೆಲಸ ಮಾಡಬೇಕಾದ್ರೆ ಅಂತ ಹೇಳ್ತಾನೆ ಇವ ಪೊಲೀಸಿಗೆ. ಬಟ್ ಅವ್ರು ಏನು ಮಾಡ್ತಾರೆ, ಆ ಬ್ಲೂಟೂತ್ ಡಿವೈಸನ್ನು ತೊಗೊಂಡು ಹೋಗ್ಕೊಂಡು ಆನ್ ಮಾಡಿ ಅವ್ನ ಫೋನಿಗೆ ಕನೆಕ್ಟ್ ಮಾಡ್ಲಿಕ್ಕೆ ನೋಡಿದಾಗ ಸಡನ್ನಾಗಿ ಬೇರೆ ಆಗಿಬಿಡ್ತದೆ. ಸೊ ಅವ್ರಿಗೆ ಗೊತ್ತಾಗ್ತದೆ, ಓ ಈ ಮನುಷ್ಯ ಅಲ್ಲಿದ್ದ ಆ ದಿವಸ ಅಂತ ಹೇಳ್ಕೊಂಡು. ಸೊ ಅವನಿಗೆ ಕರೀತಾರೆ, ಕ್ವಶನಿಂಗ್ ಕರೀತಾ ಇರಬೇಕಾದ್ರೆ ಅವನಿಗೆ ಹೇಳ್ತಾರೆ, ಅವನು ಆ ದಿವಸ ಏನಾಗಿರ್ತದೆ ಅಂತಂದರೆ, ಓಕೆ ಅವನು ಪೊಲೀಸಲ್ಲಿ ಇನ್ವಾಲ್ವ್ ಆಗಿದ್ದಂಥ ಪೊಲೀಸ್ ವಾಲಂಟಿಯರ್ ಆಗಿ ಅಂತಲೇ ತಿಳ್ಕೊಳ್ಳೋಣ. ಓಕೆ, ಅವನೊಂದು ಒಳ್ಳೆ ಮನುಷ್ಯ ಅಂತಲೇ ತಿಳ್ಕೊಳ್ಳೋಣ, ಅಲ್ಲಿ ಸೇಫ್ ಗಾರ್ಡಿಗಿದ್ದಂಥ ಮನುಷ್ಯ ಅಂತಲೇ ಅಂದ್ಕೊಳ್ಳೋಣ. ಓಕೆ, ಹಾಗಿದ್ರೆ ಅವ್ನು ಏನು ಮಾಡ್ತಿದ್ದಾನೆ, ಟೀ ಶರ್ಟ್ ಮತ್ತು ಶಾರ್ಟ್ಸ್ ಎಲ್ಲ ಹಾಕ್ಕೊಂಡು ಅಂತ, ಅದೇನು ಪೊಲೀಸ್ ಬಿಹೇವಿಯರಾ? ಓಕೆ, ಅದನ್ನು ತೆಗೆದು ಹಾಕಿದೆ ಆಯಿತಾ. ಅವನಲ್ಲಿ ಸೇಫ್ ಗಾರ್ಡ್ಲಿಕ್ಕೆ ಮಾಡೋದು ಬಂದಿದ್ದಾಗಿದ್ದಿದ್ರೆ 11 ಗಂಟೆ ಹೊತ್ತಿಗೆ ಯಾಕೆ ಕುಡ್ಕೊಂಬರ್ತಿದ್ದ ಅವನು ಕಾಲೇಜಿಗೆ, ಆ ಹಾಸ್ಪಿಟಲ್ಗೆ? ಅವನು ಕುಡ್ಕೊಂಬಂದು ಮತ್ತೆ ಅವನು 11 ಗಂಟೆ ಹೊತ್ತಿಗೆ ಮತ್ತೆ 10, 11, 12 ಗಂಟೆ ಹೊತ್ತಿಗೆ ಮತ್ತೆ ಹೊರಗಡೆ ಹೋಗ್ತಾನೆ ಕುಡಿಲಿಕ್ಕೆ ಅಂತ. ಮತ್ತು ವಾಪಸ್ 2 ಗಂಟೆ ಬರೋದು ಕಾಣ್ತದೆ. ಸೊ ಅದೆಲ್ಲ CC ಕ್ಯಾಮ್ರಾದಲ್ಲಿ ಲಾಕ್ ಆಗಿರ್ತದೆ. ಆವಾಗ ಅವನು ಹೇಳ್ತಾನೆ, ಇಲ್ಲ, ಆವಾಗ ಅವ್ನು ಕನ್ಫ್ಯೂಸ್ ಮಾಡ್ತಾನೆ ಆ್ಯಕ್ಚುಲಿ. ಪೊಲೀಸೆಲ್ಲ ಕೇಳಿದಾಗ ಹಿಂಗಿದೆ, ಇಲ್ಲ ಹಿಂಗೆ ಮಾಡಿದೆ ಅಂತ. ಇವ್ರದ್ದೆಲ್ಲ ಗೊತ್ತಿದೆಯಲ್ಲ ನಾರ್ಮಲ್ ಕ್ರಿಮಿನಲ್ಸ್ದು, ಏನಂತಂದರೆ ಏನಾರು ಆಯ್ತು ಅಂತಂದರೆ ಡೈರೆಕ್ಟ್ ಹೌದು ಇಲ್ಲ ಅದನ್ನು ಸುತ್ತಿ ಬಳಸಿ ಬರ್ತಾರೆ. ಕಡೆಗೆ ಮತ್ತೊಂದಿಷ್ಟು ವಿಷಯ ಸಂಜಯ್ ರಾಯ್ ಬಗ್ಗೆ ಏನಂತಂದರೆ, 2 ವರ್ಷದ ಹಿಂದೆ ಅದೇ ಕಾಲೇಜಲ್ಲಿ ಕುಕ್ಕಾಗಿ ಕೆಲಸ ಮಾಡ್ತಿರ್ತಾನೆ, ಅಡುಗೆ ಭಟ್ಟಾಗಿ. 2 ವರ್ಷ ಎಲ್ಲೂ ಕಾಣಲ್ಲ. ಕಡೆ 2 ವರ್ಷ ಆದಮೇಲೆ ಬರ್ತಾನೆ, ಏನು ಹೇಳ್ತಾನೆ ಅಂದರೆ ನಾನು ಪೊಲೀಸ್ ಅಂತ ಹೇಳ್ಕೊಂಡು. ಅವನ ಬಗ್ಗೆ ಅವನ ಫ್ಯಾಮಿಲಿ ಏನು ಹೇಳ್ತಾರಂತಂದರೆ, ಇವನೊಬ್ಬ ಕಳಂಕ ನಮ್ಮ ಫ್ಯಾಮಿಲಿಗೆ ಅಂತ. ಸತ್ತು ಹೋಗಿ ಅವನಿಗೆ ಗಲ್ ಶಿಕ್ಷೆ ಆಗಿ ಸತ್ತು ಹೋಗಿ ಅವನ ಹೆಣ ತಗೊಳ್ಳಿಕ್ಕೂ ನಾವು ಬರಲ್ಲ ಅಂತ ಹೇಳ್ತಾರೆ. ಸೊ ಇದರಿಂದನೇ ಅರ್ಥ ಮಾಡ್ಕೊಬೋದು ಈ ಸಂಜಯ್ ರಾಯ್ ಎಷ್ಟು ಅಮೇಝಿಂಗ್ ಪರ್ಸನ್ನು ಅಂತ. ಸೊ ಈ ಕಡೆ ನಮ್ಮಂಥ ಎಲ್ಲ ಜನರಲ್ ಪಬ್ಲಿಕ್ ಏನಿರ್ತದಲ್ಲ, ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಆ ಪ್ರೊಟೆಸ್ಟಿಂದ ಒಂದು ಫೋರ್ಸ್ ಕ್ರಿಯೇಟ್ ಹಾಕ್ಕೊಂಡು ಅಲ್ಲಿ ಈ ವಿಷಯ ಕೋರ್ಟಿಗೆ ಹೋಗ್ತದೆ. ಕೋರ್ಟಲ್ಲಿ ಯಾರು ಈ ವಿಕ್ಟಿಮ್ ಏನಿದಾರಲ್ಲ, 31 ಇಯರ್ ಓಲ್ಡ್ ಫಿಮೇಲ್ ಡಾಕ್ಟರ್, ಸೊ ಈ ವಿಕ್ಟಿಮ್ ಸೈಡ್ ಇರುವಂಥ ಅಡ್ವೊಕೇಟ್ಸ್ ಎಲ್ಲ ಅಲ್ಲಿ ಹೋಗಿ ಅಲ್ಲಿ ಫೈಟ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಈ ಗೌರ್ಮೆಂಟಿಂದ ಈ ಕೆಲಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ನೀವು ಪ್ಲೀಸ್ CBIಗೆ ಈ ಕೆಲಸ ಏನು ಕೇಸ್ ಇದೆಯಾ ಅದನ್ನು ಒಪ್ಪಿಸಿ ಅಂತ ಹೇಳ್ತಾರೆ. ಜಡ್ಜ್ ಇದನ್ನೆಲ್ಲ ನೋಡ್ಕೊಂಡು, ಏನೇನು ಕರ್ಮ ಆಗಿದೆ ಅದನ್ನೆಲ್ಲ ನೋಡಿಕೊಂಡು, ಇದು ಏನಿದೆ ಅನಾಹುತ ಅಂತ ಹೇಳ್ಕೊಂಡು CBIಗೆ ಒಪ್ಸ್ಲಿಕ್ಕೂ ಇನ್ನೂ ರಿಲೀಸ್ ಆಗಿಲ್ಲ, ಒಪ್ಸ್ಲಿಕ್ಕೆ ಅಂತ ಡಿಸೈಡ್ ಆಗಲಿಲ್ಲ. ಓಕೆ, ಇನ್ನೇನು ಅವರಿಗೆ ಕೊಡಬೇಕು, ಈ ಕೇಸ್ ಅವ್ರಿಗೆ ಕೊಡಬೇಕು ಅನ್ನೋ ಅಷ್ಟರೊಳಗೆ ಇಂಟರ್ನೆಟ್ಟಲ್ಲಿ ಏನಾಗ್ತದೆ, ಒಂದು ವಿಡಿಯೋ ವೈರಲ್ ಆಗ್ತದೆ. ಆ ವಿಡಿಯೋದಲ್ಲಿ ಏನಾಗ್ತದೆ ಅಂತಂದರೆ, ಆ ಕಾಲೇಜಿನಲ್ಲಿ ಆ ಸೆಮಿನಾರ್ ರೂಮ್ನ ಹತ್ತಿರ ಇರುವಂಥ ಎಲ್ಲ ಬೇರೆ ಬೇರೆ ರೂಮ್ಸ್ ಇದ್ದಾರಲ್ಲ, ಅಲ್ಲೆಲ್ಲ ರಿನೋವೇಷನ್ ನಡೀತಾ ಇದೆ. ಇಷ್ಟು ವರ್ಷ ಇಲ್ದಾಗಿದ್ದಿದ್ದು ರಿನೋವೇಷನ್ ಏನು ಸಡನ್ ನೀವು ಸ್ಟಾರ್ಟ್ ಮಾಡಿಬಿಟ್ರಿ? ನಿಮಗೆ ಏನು ಅಷ್ಟು ಈಗ ಒಂದು ಕ್ರೈಮ್ಸ್ ಏನಂತ ಗೊತ್ತಾದ ಮೇಲೆ ಅದನ್ನು ಒಂದು ಏನಂತ ಹೇಳ್ತಾರೆ, ಅದನ್ನು ಪ್ರೊಟೆಕ್ಟ್ ಮಾಡಬೇಕು, ಆ ಪ್ಲೇಸನ್ನು ಯಾರು ಬರ್ದೇಗಿದ್ದಂಗೆ ನೋಡ್ಕೊಬೇಕು. ಅಂಥ ಟೈಮ್ನಲ್ಲಿ ಏನಾಗ್ತದೆ ಅಂತ ಇಲ್ಲಿ ರಿನೋವೇಷನ್ ನಡೀತಾ ಇದೆ. ಓಕೆ, ಆದರೂ ಕೂಡ ಕಡೆಗೆ ಅದನ್ನೆಲ್ಲ ಆ ವಿಡಿಯೋ ಎಲ್ಲ ತೆಗೆದು ವೈರಲ್ ಆಗೋ ಹೊತ್ತಿಗೆ ಮತ್ತೆ ವಾಪಸ್ ಜನ ಹೋಗಿ ಮತ್ತೆ ವಾಪಸ್ ಪೊಲೀಸ್ ಹೋಗಿ ಅವ್ರು ಕೇಳ್ತಾರೆ, ಇದು ಯಾಕೆ ಇಲ್ಲಿ ತೋಡ್ಪೋಡ್ ನಡೀತಾ ಇದೆ, ಇಲ್ಲಿ ನೀವು ಯಾವ ಇದಿಟ್ಕೊಂಡು ಇಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ರಿ, ಇಲ್ಲಿ ಯಾಕೆ ಇಲ್ಲಿ ರಿನೋವೇಟ್ ಮಾಡ್ತೀರಿ ಅಂತ ಕೇಳಿದಾಗ, ಇಲ್ಲ ಅದರಲ್ಲಿ ಆ ಕಡೆ ಸ್ವಲ್ಪ ಏನೋ ಅಂತಂದರೆ ಇತ್ತು, ಈ ಕಡೆ ಹಿಂಗಿತ್ತು ಏನೋ ಅಂತ ಒಂದು ರೀಸನ್ ಕೊಡ್ತಾರೆ. ಬಟ್ ಅವ್ರು ಹೇಳ್ತಾರೆ, ಪೊಲೀಸ್ ಹೇಳ್ತಾರೆ ಏನಂತಂದರೆ, ಅಲ್ಲಿ ಸೆಮಿನಾರ್ ರೂಮ್ನಲ್ಲಿ ಏನೂ ತೊಂದರೆ ಆಗಲಿಲ್ಲ, ಅದರಲ್ಲೆಲ್ಲ ಎವಿಡೆನ್ಸ್ ಹೆಂಗಿತ್ತು ಹಂಗೆ ಇತ್ತು ಅಂತ ಹೇಳ್ಕೊಂಡಂತ. ಬಟ್ ಅಲ್ಲಿನ ಜನಕ್ಕೆ, ಕೋಲ್ಕತ್ತಾ ಜನಕ್ಕೆ
ಮೋಸ್ಟ್ಲಿ ಅವ್ರದ್ದು ಗೌರ್ನಮೆಂಟ್ ಆಗಲಿ ಅವ್ರದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಯಾವ ಥರ ಎಷ್ಟು ಒಳ್ಳೆ ಮಟ್ಟಿಗೆ ಕೆಲಸ ಮಾಡ್ತದೆ ಅನ್ನೋದು ಅವರಿಗೆ ಗೊತ್ತುಂಟೇನೋ ಆಲ್ರೆಡಿ. ಸೊ ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ಏನಾದರೂ ಕೂಡ ಈ ಅವ್ರಿಗೇನು CBIಗೆ ಒಪ್ಸ್ಲಿಕ್ಕೆ ಏನು ರಿಕ್ವೆಸ್ಟ್ ಮಾಡ್ತಾ ಇದ್ರಲ್ಲ, ಅದನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಜನರಿಗೆ. ಎಲ್ಲರೂ ಅದನ್ನೇ ಪ್ರೊಟೆಸ್ಟ್ ಮಾಡ್ತಿದ್ದಾರೆ, CBIಗೆ ಕೊಡಿ, ಗೌರ್ಮೆಂಟಿಗೆ ಕೊಡಬೇಡಿ ಅಂತ ಹೇಳ್ಕೊಂಡು. CBI ಕೊಡೋಷ್ಟರಲ್ಲಿ ಇಷ್ಟೆಲ್ಲ ನಡೆದಿದೆ ಆಲ್ರೆಡಿ. ಸೊ ಆ ಜನರಿಗೆ ಅಲ್ಲಿ ನಮಗೆಲ್ಲರ ಜನರಿಗೂ ಏನು ಗೊತ್ತಾಗ್ತದೆ, ಮೋಸ್ಟ್ಲಿ ಇವರೆಲ್ಲ ಎವಿಡೆನ್ಸ್ ಡಿಸ್ಟ್ರಾಯ್ ಮಾಡಲಿಕ್ಕೆ ಇದೊಂದು ಏನಂತಾರೆ, ಒಂದು ಕೋಶಿಶ್ ಆಗಿರ್ಬೋದು, ಇದೊಂದು ಪ್ರಯತ್ನ ಆಗಿರ್ಬೋದು ಅಂತ ಹೇಳ್ತಾರೆ. ಇದೆಲ್ಲ ಪ್ರೊಟೆಸ್ಟ್ ನಡೀತಾ ಇತ್ತಲ್ಲ, ಆ ಮಧ್ಯ ಇವನು ಪ್ರಿನ್ಸಿಪಲ್ ಇರ್ತಾನಲ್ಲ ಕಾಲೇಜಿಂದು, ಅವನಿಗೆ ಕರೀತಾರೆ. ಅವ್ರಿಗೆಲ್ಲ ಕ್ವಶನ್ ಮಾಡ್ಲಿಕ್ಕೆ ಹೊತ್ಕೊತಾರೆ, ಏನು ನಡೀತಾ ಇದೆ ನಿಮ್ಮ ಕಾಲೇಜಲ್ಲಿ, ನಿಮ್ಗೆ ಅಷ್ಟು ಇದಿಲ್ವಾ, ನಾವಿಲ್ಲಿ ಸೇಫ್ ಆಗ್ಲಿಕ್ಕೆ ಬರ್ತೀವಿ, ಇಲ್ಲಿ ಗುಣವಾಗ್ಲಿಕ್ಕೆ ಬರ್ತೀವಿ, ನಾವಿಲ್ಲಿ ಹೆಲ್ತ್ ಪಡಿಯೋಕ್ಕೆ ಬರ್ತೀವಿ, ಅಂಥ ಜಾಗದಲ್ಲಿ ಇಂಥೆಲ್ಲ ಕೃತ್ಯ ನಡೀತದೆ, ನೀವೇನು ಮಾಡ್ತಾಯಿದ್ರಿ ಅಷ್ಟೊತ್ತಿಗೆ, ಆ ಥರ ಎಲ್ಲ ಕ್ವಶನ್ ಬರ್ಲಿಕ್ಕೆ ಹೊತ್ಕೊತದೆ. ಕಡೆಗೆ ಇಲ್ಲಿ ಏನೇನೋ ಮಾಲ್ ಪ್ರಾಕ್ಟೀಸ್ ನಡೀತಾ ಇತ್ತು, ಇಲ್ಲೆಲ್ಲ ಸ್ಕ್ಯಾಂಡಲ್ ನಡೆದಿತ್ತು ಅಂತ ಅವ್ರ ಮೇಲೆ ದೂರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಜನರೆಲ್ಲ. ಆ್ಯಸ್ ಯೂಶ್ವಲ್ ಆ ಪರ್ಸನ್ ಏನು ಮಾಡ್ತಾನಂತಂದರೆ, ಇಷ್ಟೆಲ್ಲ ನಡೆಯುವವರೆಗೆ, ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗುವವರೆಗೂ ಅವನು ಏನು ಮಾಡಿರ್ತಾನಂದ್ರೆ ಸುಮ್ಮನೆ ಎದ್ದಿರ್ತಾನೆ, ಏನು ರಿಯಾಕ್ಷನ್ ಮಾಡ್ತಿರೋದಿಲ್ಲ, ಯಾವುದಕ್ಕೂ ಒಂದು ಕರೆಕ್ಟಾದ ಏನಂತ ಆನ್ಸರ್ ಕೊಡ್ತಾ ಇರೋದಿಲ್ಲ, ಏನೋ ಆ್ಯಕ್ಟಿವ್ ಆಗಿ ಯಾವುದೇ ಥರ ಪಾರ್ಟಿಸಿಪೇಟ್ ಮಾಡ್ತಾ ಇರೋದಿಲ್ಲ. August 12 ಹೊತ್ತಿಗೆ ಅವನೇನು ಮಾಡ್ತಾನೆ, ಇದೆಲ್ಲ ಕರ್ಕರಿ ಸಾಕು, ನಾನು ರಿಸೈನ್ ಮಾಡ್ತೀನಿ ಅಂತ ರಿಸೈನ್ ಮಾಡಲಿಕ್ಕೆ ಗೌರ್ಮೆಂಟಿಗೆ ಹಾಕ್ತಾನೆ. ಬಟ್ ಗೌರ್ನಮೆಂಟ್ ಏನು ಮಾಡ್ತದೆ, ಅವ್ನು ರೆಸಿಗ್ನೇಷನನ್ನು ಎಕ್ಸೆಪ್ಟೇ ಮಾಡಲ್ಲ. ಅಷ್ಟು ಒಳ್ಳೆ ಡಾಕ್ಟ್ರನ್ನು ಅಷ್ಟು ಒಳ್ಳೆ ಡಾಕ್ಟ್ರನ್ನು ಅವ್ರು ಏನು ಮಾಡ್ತಾರಂತಂದರೆ, ಈಗಿರೋ ಕಾಲೇಜಿಂದ ಕಲ್ಕತ್ತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿ ಟ್ರಾನ್ಸ್ಫರ್ ಮಾಡ್ತಾರೆ. ಈ ಪ್ರಿನ್ಸಿಪಲ್ ಬಗ್ಗೆ ಜನ ಏನು ಹೇಳ್ತಾರೆ ಕೇಳೋಣ. ಅವನ ಜೊತೆ ಕೆಲಸ ಮಾಡಿದಂಥ ಡಾಕ್ಟರ್ಸ್ ಆಗಲಿ, ಯಾರು ಅಲ್ಲಿಂದ ಬಿಟ್ಟು ಹೋಗಿರ್ತಾರೆ ಅಥವಾ ಅವನ ಜೊತೆ ಯಾರು ಕೆಲಸ ಮಾಡ್ತಿರ್ತಾರೆ, ಅವರೆಲ್ಲ ಏನು ಹೇಳ್ತಾರೆ ಅಂತಂದರೆ, ಈ ಮನುಷ್ಯ ಯಾವುದೇ ಡಿಕ್ಟೇಟರ್ಗಿಂತ ಕಮ್ಮಿ ಇಲ್ಲ ಅಂತ. ಇವನಿಂದನೇ ಎಷ್ಟೋ ಏನು ಹೇಳ್ತೀರಾ, ಬಲಾತ್ಕಾರ ನಡೀತದೆ, ಎಷ್ಟೋ ತೊಂದರೆಗಳು ನಡೀತಿದೆ, ಇವನೇ ಎಷ್ಟೆಷ್ಟೋ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ. ಹಾಗೆ ಇದು ಸ್ವಲ್ಪ ವರ್ಷದ ಹಿಂದೆ ಕೋವಿಡ್ ಟೈಮ್ನಲ್ಲಿ ಇಂಥ ಒಂದು ಮೆಡಿಸಿನ್ಸನ್ನು ಮಿಸ್ಪ್ಲೇಸ್ ಮಾಡೋದಾಗಲಿ, ಮೆಡಿಸಿನ್ಸನ್ನು ಅಥವಾ ಅಲ್ಲಿ ಕೋವಿಡ್ ಟೈಮ್ನಲ್ಲಿ ಮಾಲ್ ಪ್ರಾಕ್ಟೀಸ್ ಆಗೋದಾಗಲಿ, ಅದು ಇವನ ಮೇಲೆ ಸ್ಕ್ಯಾಂಡಲ್ಸ್ ಬಂದಿರ್ತಿರ್ತದೆ, ಇವನ ಮೇಲೆ ಸ್ಕ್ಯಾಂಡಲ್ ಆಗಿರ್ತಿರ್ತದೆ. ಅದಷ್ಟೇ ಅಲ್ಲದೆ ಅಲ್ಲಿ ಬರುವಂಥ ಕಾಲೇಜಲ್ಲಿ ಏನು ಬರ್ತಾರಲ್ಲ ಮಕ್ಕಳು ಅಡ್ಮಿಷನ್ ಮಾಡಿಸ್ಕೊಳ್ಳಿಕ್ಕಂತ, ಅವ್ರಿಗಾಗಲಿ 20% ಕಮಿಷನ್ ತೊಗೊಳ್ಳೋದು, ಅಲ್ಲಿ ಕೆಲಸ ಆಗೋದ್ರಲ್ಲಿ 20% ಕಮಿಷನ್ ತೊಗೊಳ್ಳೋದು, ಮಕ್ಕಳಲ್ಲಿ ನೀನು ಫೇಲ್ ಮಾಡ್ತೀನಿ, ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ ಧಮಕಿ ಹಾಕ್ಕೊಂಡು ಮಕ್ಕಳಿಂದ ಪೈಸಾ ತೊಗೊಳ್ಳೋದಾಗಲಿ, ಅವ್ರನ್ನ ಫೇಲ್ ಮಾಡೋದಾಗಲಿ, ಅವ್ರ ಲೈಫ್ ಎಂಡ್ ಮಾಡೋದಕ್ಕೆಲ್ಲ ಟ್ರೈ ಮಾಡೋದಾಗಲಿ, ಅಂಥದ್ದೆಲ್ಲ ಈ ಪರ್ಸನ್ ಮಾಡಿದ್ದಾನೆ ಅನ್ನೋದು ಅಲ್ಲಿರೋ ಜನರೇ, ಅವನ ಜೊತೆ ಕೆಲಸ ಮಾಡಿದ ಜನರೇ ಅದನ್ನೆಲ್ಲ ಹೇಳ್ತಾರೆ. ಮತ್ತೊಂದು ಕಡೆ ಒಂದಿಷ್ಟು ಜನ ಅಂದರೆ ಒಂದಿಷ್ಟು ಇನ್ಫ್ಲೂಯೆನ್ಸರ್ಸ್ ಆಗಲಿ, ಒಂದಿಷ್ಟು ಯೂಟ್ಯೂಬರ್ಸ್ ಆಗಲಿ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೊತ್ಕೊತಾರೆ, ಅದ್ರ ಬಗ್ಗೆ ನೋಟಿಸ್ ಹಾಕ್ಲಿಕ್ಕೆ ಹೊತ್ಕೊತಾರೆ, ಜನರಿಗೆ ಮತ್ತು ಅವೇರ್ನೆಸ್ ಕೊಡ್ಲಿಕ್ಕೆ ಹೊತ್ಕೊತಾರೆ. ಸೊ ಆ ಟೈಮ್ ಅಲ್ಲಿ ಪೊಲೀಸ್ ಸ್ಟೇಷನ್ ಏನು ಮಾಡ್ತದೆ ಕೇಳು, ಅಲ್ಲಿ ಇದು ಏನು ಪೊಲೀಸ್ ಡಿಪಾರ್ಟ್ಮೆಂಟ್, ಅದು ಏನು ಒಂದು ಗೌರ್ಮೆಂಟ್ ಅಂತ ಇದೆಯಲ್ಲ ಅಲ್ಲಿ, ಅದು ಏನು ಮಾಡತ್ತೆ ಅಂತ ಕೇಳು. ಏನಂತಂದರೆ ಇವ್ರಿಗೆಲ್ಲ ನೋಟಿಸ್ ಕಳಿಸ್ತದೆ, ನೀವು ಮಿಸ್ಇನ್ಫಾರ್ಮೇಷನ್ ಹಬ್ಸ್ಬೇಡಿ ಅಂತ. ಬಟ್ ಒನ್ ಥಿಂಗ್ ಅವರೆಲ್ಲ ಒಳ್ಳೇದು ಮಾಡಿದ್ದೇನಂತಂದರೆ, ಅವ್ರಿಗೆ ಬಂದಿದ್ದ ನೋಟಿಸನ್ನೆಲ್ಲ ಅವರು ಟ್ವಿಟ್ಟರಲ್ಲಿ ಅಂದರೆ ಈಗೇನಿದೆ ಎಕ್ಸ್, ಅದಕ್ಕೆ ಹಾಕ್ತಾರೆ, ಅವ್ರಿಗೆ ಗೊತ್ತಾಗ್ತದೆ. ಸೊ ಇವರು ಇದಷ್ಟೇ ಮಾಡೋದಲ್ಲದೆ ಏನಂದರೆ ನೋಟಿಸ್ ಇದ್ರ ಬಗ್ಗೆ, ಈ ಕೇಸ್ ಬಗ್ಗೆ ಕೇರ್ಲೆಸ್ನೆಸ್ ಮಾಡಿದ್ದಷ್ಟೇ ಅಲ್ಲದೆ ಈ ಕೇಸನ್ನು ಮುಚ್ಚಾಕ್ಲಿಕ್ಕೂ ಟ್ರೈ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗ್ತಾ ಬರ್ತದೆ. ಅದ್ರ ಬಗ್ಗೆ ಪದೇ ಪದೇ ಈ ಪ್ರಿನ್ಸಿಪಲ್ಗೆ ಕ್ವಶನ್ ಮಾಡಿದಾಗ ಅವನೇನಂತಾನೆ, ಅದು ಹೆಣ್ಣು ಮಕ್ಕಳಿಗೆಲ್ಲ ರಾತ್ರಿ ಹೊತ್ತು ಆ ಥರ ಸೆಮಿನಾರ್ ರೂಮ್ನಲ್ಲಿ ಒಬ್ಬೊಬ್ಬರು ಇರೋದು ಸರಿಯಲ್ಲ ಅಂತಂತಾನೆ. ನಿಮ್ದು ಏನು ಹಾಸ್ಪಿಟಲ್ಲ, ನಿಮ್ಮದು ಕ್ಲಬ್ಬಾ ಹೇಳಿ? ಸೀರಿಯಸ್ಲಿ ಹಾಸ್ಪಿಟಲಲ್ಲೇ ಜನರಿಗೆ ಆರಾಮಾಗಿ ಓಡಾಡ್ಲಿಕ್ಕೆ ಆಗದೇಗಿದ್ರೆ, ಸೆಕ್ಯೂರಿಟಿ ಇಲ್ದೇಗಿದ್ರೆ ಮತ್ತೇನು ಜನರು ಆರೋಗ್ಯ ಪಡಲಿಕ್ಕೆ ಪಬ್ಬಿಗೆ ಹೋಗ್ಬೇಕಾ? ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಪಬ್ ಬಾರ್ಗಳು ಏನು ಕ್ಲಬ್ಗಳಿರ್ತಾವಲ್ಲ ಅವೇ ಸೇಫ್ ಇದ್ದಾವೆ ಎಷ್ಟೋ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಮೆಡಿಕಲ್ ಮಾಡಬೇಕು, ಇಂಜಿನಿಯರಿಂಗು, ಅದು ಇಂಡಿಯಾದಲ್ಲಂತೂ ತುಂಬ ಮೆಡಿಕಲ್ ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಸೊ ಅಂತ ಅಷ್ಟು ಒಳ್ಳೆ ಪ್ರೊಫೆಷನಿಗೆ ಹೋಗಬೇಕು ಅಂತ ಅಷ್ಟು ಜನ ಆ ಪ್ರೊಫೆಷನ್ ಚೂಸ್ ಮಾಡ್ತಾರೆ ಅಂತಂದ್ರೆ ಆ ಪ್ಲೇಸ್ ಎಷ್ಟು ಸೇಫ್ ಆಗಿರ್ಬೇಕು, ಎಷ್ಟು ಆಸಮ್ ಇರಬೇಕು ಅಂತ ಅನ್ಕೋತೀವಿ ನಾವೆಲ್ಲರೂ. ಬಟ್ ಅಂತ ಪ್ಲೇಸ್ ಅಲ್ಲೇ ಈ ತರ ಕೆಟ್ಟ ಥಿಂಗ್ಸ್ ಆಯ್ತು ಅಂತಂದ್ರೆ ಆಕ್ಚುಲಿ ಇದು ತುಂಬಾ ಕೆಟ್ಟದೆ. ಆಕ್ಚುಲಿ ಒನ್ ಕೈಂಡ್ ಆಫ್
ಕ್ರೂಯಲ್ಟಿ ಅದು ಡಿಫೈನೇ ಮಾಡೋಕ್ಕಾಗಲ್ಲ, ಇವಿಲ್ನೆಸ್ ಕಾಣ್ತದೆ ನಮಗೆ ಅದರಲ್ಲಿ. ಹೌದು. ಸೊ ನಾವು ಇದರಿಂದ ನೋಡ್ಬೋದು ಯಾವ ಪ್ಲೇಸು ಹಿಂಗೆ ಸೇಫ್ ಅಲ್ಲ ಅಂತ. ಅದೇ ಈಗ ಮೊದಲೇ ಹೇಳ್ತಿದ್ರು, ನಿಮ್ಮ ಮಕ್ಕಳಿಗೆ ಪಬ್ಬಿಗೆ ಬಾರ್ಗೆಲ್ಲ ಕಳಿಸ್ಬೇಡಿ, ನಿಮ್ಮನೆ ಹುಡುಗಿರಿಗೆಲ್ಲ ಪಬ್ಬಿಗೆ ಬಾರ್ಗೆಲ್ಲ ಕಳಿಸ್ಬೇಡಿ, ಅಲ್ಲೆಲ್ಲ ಏನೇನೋ ನಡೀತದೆ, ಡ್ರಗ್ಸ್ ಎಲ್ಲ ತೊಗೊಂತಾರೆ ಅಂತೆಲ್ಲ. ಈಗ ಏನು ಮಾಡಿ ಗೊತ್ತಾ, ನಿಮ್ಮ ಮಕ್ಕಳಿಗೆ ಕೋರ್ಸ್ ಮಾಡಲಿಕ್ಕೂ ಕಳಿಸ್ಬೇಡಿ, ಮಾಸ್ಟರ್ಸ್ ಮಾಡಲಿಕ್ಕೂ ಕಳಿಸ್ಬೇಡಿ, ಬ್ಯಾಚಲರ್ಸ್ ಮಾಡಲಿಕ್ಕೂ ಕಳಿಸ್ಬೇಡಿ, ಮನೇಲಿ ಇಟ್ಕೊಂಬೇಡಿ, ಸೇಫ್ ಗಾರ್ಡ್ ಮಾಡ್ಕೊಳ್ಳಿ. ನಾನು ಯಾಕೆ ಇದನ್ನು ನನಗೆ ಹೆಚ್ಚು ಇನ್ಫ್ಯೂರಿಯೇಟ್ ಆಗ್ತದೆ ಅಂತಂದರೆ, ಈಗ ಜನ ಏನು ಮಾಡ್ತಾರೆ, ತುಂಬ ಫಿಕ್ಸೆಟ್ ಆಗಿಬಿಡ್ತಾರೆ ಮಕ್ಕಳನ್ನು ಹೊರಗಡೆ ಕಳಿಸೋದ್ರ ಬಗ್ಗೆ, ಅಥವಾ ಈಗ ಏನು ಕೃತ್ಯ ಆಯ್ತಲ್ಲ ಅವರು ಆ ಪರ್ಸನಿಗೆ ಪನಿಷ್ಮೆಂಟ್ ಕೊಡೋದ್ರ ಬಗ್ಗೆನೇ ತುಂಬ ಇದು ಮಾಡ್ತಾರೆ. ಬಟ್ ನೀವು ದಿನ ದಿನ ಏನು ಮಕ್ಕಳಿಗೆ ಒಂದು ಎಕ್ಸ್ಪ್ಲಾಯಿಟೇಷನ್ ಮಾಡ್ತಾಯಿದ್ರಿ, ನಿಮ್ಮದು ಫಿಮೇಲ್ ಏನು ಮಗು ಇದು ಇರ್ತದಲ್ಲ ನಿಮ್ಮದು, ತಮ್ಮ ಮನೆಯಲ್ಲಿರುವಂಥ ಮಹಿಳೆಯರಿಗೆ ನೀವು ಎಕ್ಸ್ಪ್ಲಾಯಿಟೇಷನ್ ಮಾಡಬೇಕಾದ್ರೆ ನಿಮಗೆ ಯಾವ ರೈಟ್ ಇರ್ತದೆ ಬೇರೆಯವ್ರು ಯಾರಿಗೋ ಪನಿಷ್ಮೆಂಟ್ ಕೊಡ್ರಿ ಅಂತ ಹೇಳ್ಕೊಂಡು ಅಂತ. ಸೊ ಅಷ್ಟೆಲ್ಲ ಆದಮೇಲೆ ಅವ್ರ ಗೌರ್ಮೆಂಟಿಂದ ಅಷ್ಟೆಲ್ಲ ನೋಟಿಸ್ ಎಲ್ಲ ಬಂದ ಮೇಲೆ ಮತ್ತೊಂದು ಮಜಾ ಆಗ್ತದೆ. ಅಲ್ಲಿರುವಂಥ ಚೀಫ್ ಮಿನಿಸ್ಟರ್ ಹಮಾರ ದೀದಿ ಏನಿದಾರಲ್ಲ, ದೀದಿ ಏನು ಮಾಡ್ತಾರೆ ಅಂತಂದರೆ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಇಳಿದ್ಬಿಡ್ತಾರೆ. ಏನಂತ ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ, ಈ ಸಸ್ಪೆಕ್ಟ್ ಯಾರಿದಾರಲ್ಲ ಅವ್ರಿಗೆಲ್ಲ ಘೋರ ಪನಿಷ್ಮೆಂಟ್ ಆಗಬೇಕು, ಅವ್ರಿಗೆ ಸ್ಪೀಡ್ ಜಸ್ಟಿಸ್ ಆಗಿ ಸಿಗಬೇಕು, ಯಾರಿಗೆ ಪೇರೆಂಟ್ಸಿಗೆ, ವಿಕ್ಟಿಮಿನ ಪೇರೆಂಟ್ಸಿಗೆ ಸ್ಪೀಡ್ ಜಸ್ಟಿಸ್ ಸಿಗಬೇಕು, ಈ ಯಾರು ತಪ್ಪು ಮಾಡಿದಾನ ಅವನಿಗೆ ನೇಣು ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕು ಅಂತ. ಮೇಡಮ್ ಯಾರ ಹತ್ರ ಹೋರಾಡ್ತಿದ್ರಿ ನೀವು? ನಿಮ್ಮದೇ ಗೌರ್ನಮೆಂಟ್. ನಾನು ಅದು ಹೇಳ್ತಿರೋದು, ಯಾರ ಹತ್ರ ಕೇಳ್ತಾ ಇದ್ದೀರಿ ನೀವು ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಪ್ಪ? ಪ್ರೊಟೆಸ್ಟ್ ನಾವು ಮಾಡ್ತೀವಿ, ನಾವು ಇದೀವಲ್ಲ ಪಬ್ಲಿಕ್, ನಮ್ಮ ಹತ್ರ ಪವರ್ ಇಲ್ಲ ಅಷ್ಟು, ನಾವು ಹೇಳಿದ್ದಿದ್ರೆ ನಾವು ಮಾತಾಡ್ಬೋದು. ಈ ಥರ ನನ್ನ ಪ್ಲ್ಯಾಟ್ಫಾರ್ಮ್ ಅಂತೂ ತುಂಬ ಸಣ್ಣ ಉಂಟು, ಅದರಲ್ಲೇ ನಾನು ಇಷ್ಟರಲ್ಲೇ ಮಾಡ್ಕೊಂಡು ಮಾತಾಡ್ಬೋದು, ಆಯಿತಾ? ನಾವು ಮಾತಾಡ್ಬೋದು ಅಷ್ಟೇ, ನಾವು ಮಾತಾಡ್ದಷ್ಟು ಮಾಡ್ಬೋದು, ನಾವು ಪ್ರೊಟೆಸ್ಟ್ ಮಾಡ್ಬೋದು. ನೀವು ಏನು ಮಾಡ್ತಿದ್ರಿ ಪ್ರೊಟೆಸ್ಟ್ ಮಾಡ್ತಾ? ನೀವು ಏನು ಪಾಯಿಂಟ್ ಪ್ರೂವ್ ಮಾಡ್ತಾಯಿದ್ರಿ? ನಿಮ್ಮದೇ ಗೌರ್ನಮೆಂಟು. ನೀವು ಈ ಕಡೆ ನೋಟಿಸ್ ಕೂಡ ಹಾಕ್ತೀರಿ, ಯಾರು ಮಾತಾಡ್ತಾರೋ ಅವ್ರ ಬಗ್ಗೆ, ಎಲ್ಲರ ಬಾಯಿನೂ ಕೂಡ ಮುಚ್ತೀರಿ. ಅದ್ರ ಮೇಲೆ 15ನೇ ತಾರೀಕು ಇನ್ನು ಸ್ಟಾರ್ಟಿಂಗಲ್ಲಿ ದಂಗಲ್ ಏಳ್ಸ್ಕೊಂಡು ಮೆಡಿಕಲ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಅಂತಂದಲ್ಲ ನಾನು, ಮೆಡಿಕಲ್ ಕಾಲೇಜ್ಗೆ. ಮೇಡಮ್ ಅವ್ರದ್ದು ಇದು ಅಂತ ಹೇಳ್ತಾರೆ, ಮೇಡಮ್ ಅವರು ಪ್ಲ್ಯಾನ್ ಮಾಡಿದ್ದು ಅಂತ ಹೇಳ್ತಾರೆ. ಎಂತಕ್ಕಂತಂದರೆ ಒಂದು ಕಾನ್ಷಿಯಸ್ ಆಗಿರ್ಬೇಕು. ಏನಂತಂದರೆ ಈ ಕೇಸ್ನಲ್ಲಿ ಬರೋದು ಜಸ್ಟ್ ಒಂದು ಹಾಸ್ಪಿಟಲ್ ಅಷ್ಟೇ ಅಲ್ಲ, ಅಲ್ಲಿದು ಗೌರ್ನಮೆಂಟು, ಅಲ್ಲಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ಕ್ವಶನ್ ಬರ್ತದೆ. ನೀವು ಹೇಗೆ ಈ ಪರ್ಸನನ್ನು ಯಾಕಂತಂದರೆ ಅವ್ರು ಯಾರು ಸಂಜಯ್ ರಾಯನ್ನು ಕರ್ಕೊಂಡಿದ್ದಾರಲ್ಲ, ಆ ಪರ್ಸನ್ದು ಆಲ್ರೆಡಿ ಪೊಲೀಸ್ ಕೇಸ್ಗಳಿದೆ. ಅವನ ಹೆಂಡತಿ 3 ತಿಂಗಳ ಇರಬೇಕಾದ್ರೆ ಅವಳ ಮೇಲೆ ಸೆಕ್ಷುವಲ್ ಅಸಾಲ್ಟ್ ಮಾಡಿ ಅವಳಿಗೆ ಕಾಯಂ ಡೊಮೆಸ್ಟಿಕ್ ಅಬ್ಯೂಸ್ ಮಾಡೋದಕ್ಕೆ ಅವನ ಮೇಲೆ ಕೇಸ್ ಇದೆ ಆಲ್ರೆಡಿ ಅಂತ. ನೀವು ಹೆಂಗೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ತಗೊಂಡ್ರಿ? ಜನ ಕ್ವಶನ್ ಮಾಡ್ತಾರೆ. ಸೊ ಅಷ್ಟೆಲ್ಲ ನಿಮ್ಮ ಮೇಲೆ ಪ್ರಾಬ್ಲಮ್ ಬರ್ತದಂತ ಏನು ಮಾಡ್ತಾರೆ, ಇದನ್ನೆಲ್ಲ ಕವರಪ್ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಓಕೆ, ಸೊ ಮೇಡಮ್ ಅವರು ಪ್ರೊಟೆಸ್ಟಿಗೆ ಇಳಿದ್ಬಿಟ್ರು. ಈಗ ನೋಡೋಣ ನಮಗೆ ಯಾರು ಇದು ಕೊಡ್ತಾರೆ ಅಂತ, ನ್ಯಾಯ ಕೊಡ್ತಾರೆ ಅಂತ ಹೇಳ್ಕೊಂಡು. ಸೊ ಇವರನ್ನೆಲ್ಲ ಇಳಿಸ್ಬಿಡೋಣ, ಇವ್ರ ಹತ್ರ ಪವರ್ ಇಲ್ಲ ಅಂದರೆ ಇವ್ರು ಯಾಕೆ ಅಲ್ಲಿ ಮೇಲೆ ಇರುತ್ತಲ್ವಾ, ಇಳಿಸ್ಬಿಡೋಣ ಅವ್ರಿಗೆ ಕೆಳಗೆ. ಅದನ್ನು ನಮ್ಮ ಜನರಿಗೆ ಮಾಡ್ಲಿಕ್ಕಾಗಲ್ಲ. ಎಂತಕ್ಕಂತಂದರೆ ಏನಂತಾರೆ, ಎಲೆಕ್ಷನ್ ಬಂದ ಟೈಮ್ನೆಲ್ಲ ಒಂದೊಂದು 500-500 ರೂಪಾಯಿ ಹಂಚಿಬಿಟ್ರೆ ಎಲ್ಲ ಸುಮ್ಮನೆ ಬಿಡ್ತಾರೆ. ಯಾರಿಗೆ ಬೇಕಪ್ಪ ಹ್ಯೂಮನ್ ಇದು ಸೆಕ್ಯೂರಿಟಿ? ಯಾರಿಗೆ ಬೇಕಪ್ಪ ಡೆವಲಪ್ಮೆಂಟು? ಏನೋ ಅವನು 500 ರೂಪಾಯಿ ಕೊಟ್ಟ, ಇವಳು 1000 ರೂಪಾಯಿ ಕೊಟ್ಟಲಿ ಇವನಿಗೆ ಓಟ್ ಹಾಕ್ತೀನಿ ಅಂತಾರೆ ನಮ್ಮ ಜನ. ಅದಕ್ಕೆ ಹೇಳೋದು, ಪವರಲ್ಲಿ ಯಾವಾಗ ಸರಿಯಾದ ಪೀಪಲ್ ಇರೋದಿಲ್ಲಲ್ಲ, ಇಂಥ ಥಿಂಗ್ಸನ್ನು ನಾವು ಫೇಸ್ ಮಾಡಬೇಕಾಗ್ತದೆ ಜನರು. ಸೊ ನೆಕ್ಸ್ಟ್ ಟೈಮ್ ಕಾನ್ಷಿಯಸ್ ಆಗಿ ವೋಟ್ ಮಾಡಿ. ಓಕೆ, ಅದು ಒಂದು. ಬ್ಯಾಕ್ ಟು ದ ಸ್ಟೋರಿ. ಆಗಸ್ಟ್ 15 ಏನು ಹೇಳಿದೆ ಅಲ್ಲ ನಾನು, ಎಷ್ಟು ಸಾವಿರಗಟ್ಟಲೆ ಜನ ಬಂದು ಮುತ್ತಿಗೆ ಹಾಕಿದ್ದು ಆ ಹಾಸ್ಪಿಟಲ್ಗೆ. ಸೊ ಎಲ್ಲರೂ ಅನ್ಕೊಬೋದು ಇವರು ಅವಳಿಗೋಸ್ಕರ ಏನು ವಿಕ್ಟಿಮಿಗೋಸ್ಕರ ಪ್ರೊಟೆಸ್ಟ್ ಮಾಡ್ತಾ ಇರುವಂಥ ಪೀಪಲ್ ಅಂತ ಹೇಳ್ಕೊಂಡು. ಅದರಲ್ಲಿ ಯಾರೂ ವಿಕ್ಟಿಮ್ಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿರೋದಿಲ್ಲ. ಅವರೆಲ್ಲ ಯಾಕೆ ಬಂದಿರ್ತಾರಂತ ಯಾರಿಗೂ ಗೊತ್ತಿಲ್ಲ, ಅವ್ರು ಯಾರಂತನೂ ಯಾರಿಗೂ ಗೊತ್ತಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ನ್ಯೂಸ್ ಮೀಡಿಯಾ ಎಲ್ಲ ನಮ್ಗೆ ಹಂಗೆ ಹೇಳ್ತದೆ. ಸೊ ನೀವು ಯಾಕಿದ್ದೀರಪ್ಪ, ನಿಮ್ಮ ಸ್ಟೇಟಲ್ಲಿ ಯಾರು ಏನು ಮಾಡ್ತಾರೆ, ಎಂತಕ್ಕೆ ಇದು ನಡೀತದೆ ಅಂತ ನಿಮ್ಗೆ ಫೈಂಡ್ ಮಾಡೋಕ್ಕಾಗದಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಉಂಟು? ಓಕೆ, ಸೊ ಅವರೆಲ್ಲ ಬರ್ತಾರೆ. ಇವ್ರು ಏನು ಮಾಡ್ತಾರೆ ಪ್ರೊಟೆಸ್ಟೆಂಟ್ಸು, ಆ ಎಲ್ಲ ಏನಿದೆ ಆ ಹಾಸ್ಪಿಟಲ್ ಏನಿದೆ ಅಲ್ಲ ಅದಕ್ಕೆ ಮುತ್ತಿಗೆ ಹಾಕ್ತಾರೆ. ಅಲ್ಲಿರುವಂಥ ಎಲ್ಲ ಎಕ್ವಿಪ್ಮೆಂಟ್ಸ್, ಹಾಸ್ಪಿಟಲ್ಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸನ್ನೆಲ್ಲ ಡಿಸ್ಟ್ರಾಯ್ ಮಾಡ್ತಾರೆ. ಅಲ್ಲಿದ್ದು ಡಾಕ್ಟ್ರಿಗೆಲ್ಲ ಮ್ಯಾನ್ ಹ್ಯಾಂಡಲ್ ಮಾಡ್ತಾರೆ, ಅವ್ರ ಮೇಲೆ ಇದು ಮಾಡ್ಲಿಕ್ಕೆ ಹೋಗ್ತಾರೆ, ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾರೆ. ಅಲ್ಲಿ ಎಮರ್ಜೆನ್ಸಿ ವಾರ್ಡಲ್ಲಿರುವಂಥ ಪೇಷಂಟ್ಸ್ಗೂ ಕೂಡ ತೊಂದರೆ ಮಾಡಿ ಅವ್ರನ್ನೆಲ್ಲ ಹೊರಗೆ ಹಾಕ್ತಾರೆ. ಹಾಗೆ ಎಷ್ಟೋ ಇದನ್ನು ಡಿಸ್ಟ್ರಾಯ್ ಮಾಡ್ತಾರೆ. ಅದಾದಮೇಲೂ ಪೊಲೀಸ್ ಹೇಳ್ತಾರೆ ಏನಂತಂತಂದ್ರೆ ಅಲ್ಲಿ ಸೆಮಿನಾರ್ ರೂಮ್ ಏನು ಮಾಡಲಿಲ್ಲ ಅಂತ ಹೇಳ್ಕೊಂಡು. ಓಕೆ ಫೈನ್, ಸೀರಿಯಸ್ಲಿ ಲೆಟ್ ಇಟ್ ಬಿ.
ಹಾಗೆ ಇವರು ಅಷ್ಟೇ ಅಲ್ಲ, ಅಲ್ಲಿ ಬಂದವರು ಕೂಡ ಅವ್ರು ಏನು ಮಾಡ್ತಾರೆ ಗೊತ್ತಾ, ಗರ್ಲ್ಸ್ ಹಾಸ್ಟೆಲ್ ಏನು ಇದ್ದಿರ್ತದಲ್ಲ, ಅಲ್ಲಿ ಓದ್ಲಿಕ್ಕೆ ಬಂದಂಥ ಗರ್ಲ್ಸ್ ಹಾಸ್ಟೆಲು, ಅದನ್ನು ಹತ್ಕೊಂಡು ಹೋಗ್ಲಿಕ್ಕೆಲ್ಲ ನೋಡ್ತಾರೆ. ಸೊ ಅಷ್ಟೆಲ್ಲ ಜನ ಬಂದಿದ್ರಲ್ಲಿ 9 ಜನರನ್ನು ಜೈಲಿಗೆ ಹಾಕ್ತಾರೆ. ರಫ್ಲಿ ಎಷ್ಟು ಜನ ಬಂದಿದ್ರು? ಥೌಸಂಡ್ಸ್, 2000, 3000. ಅದು ಏನಂತಾರೆ, ಇದು ಗೊತ್ತಿಲ್ಲ. ಇದು ಯಾವ ಥರ ಆಗಿರ್ತದೆ ಅಂತಂದರೆ, ಮಂಗನ ಕೈಯಲ್ಲಿ ಮಾಣಿಕೆ ಕೊಟ್ಟಾಗ ಹೆಂಗಾಗ್ತದಲ್ಲ, ಆ ಥರನೇ ನಮ್ಮ ಗೌರ್ನಮೆಂಟು ಫಂಕ್ಷನ್ ಮಾಡ್ತದೆ ಅಂತ ನಮಗೆ ಗೊತ್ತಾಗ್ತಾ ಬಂದಿದೆ. ಗರ್ಲ್ಸ್ ಹಾಸ್ಟೆಲ್ ಹತ್ತಕ್ಕೆ ಪ್ರೊಟೆಸ್ಟ್ ಮಾಡೋ ಜನರನ್ನು ಬಿಡ್ತಾರೆ ಅಂತಂದರೆ, ಸೊ ನೀವು ಒಂದು ಕ್ರೈಮ್ಸ್ ಏನು ನಡೀತಾ ಇದೆ, ಇಷ್ಟು ನ್ಯಾಷನಲಿ ಇಂಟರ್ನ್ಯಾಷನಲಿ ಫೇಮಸ್ ಆಗಿದೆ ಇಂಥ ಕೇಸ್, ಅದಕ್ಕೆ ಪ್ರೊಟೆಕ್ಟ್ ಮಾಡಬೇಕಲ್ವ, ಅದಕ್ಕೆ ನೀವು ಸೆಕ್ಯೂರಿಟಿ ಹಾಕಬೇಕಲ್ಲ, ನೀವೇನು ತಿಂತಾ ಇದ್ದೀರಿ? ಇಷ್ಟು ಜನ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಬಂದು ಅದ್ರ ಮೇಲೆ ಅಟ್ಯಾಕ್ ಮಾಡಿ ಆ ಮೆಡಿಕಲ್ ಹಾಸ್ಪಿಟ್ಲನ್ನು, ಅಷ್ಟು ಹಳೆ ಮೆಡಿಕಲ್ ಹಾಸ್ಪಿಟ್ಲನ್ನು ಹಾಳು ಮಾಡ್ಲಿಕ್ಕೆ ಬಂದಿದ್ದಾರೆ. ಸೊ ಅದನ್ನು ಅಲ್ಲ ಕಂಟ್ರೋಲ್ ಮಾಡುವಂಥ ಸಿಚುವೇಶನ್ ಇಲ್ಲದೇ ಇರ್ಬೋದು, ಆಯಿತಾ. ಬಟ್ ಅವರು ಹೆಂಗೆ ಅದನ್ನು ಮಾಡ್ಲಿಕ್ಕೆ ಬಿಟ್ರಿ ನೀವು? ಪೊಲೀಸ್ ಅಷ್ಟು ಎಚ್ಚರ ಇರಲಿಲ್ವ ಅಂತನ? ಏನು ನಡೀತದೆ ಅವ್ರದ್ದು ಪ್ಲೇಸ್ನಲ್ಲಿ ಅಂತನ? ಓಕೆ, ನೋಡೋಣ. ಬೇರೆ ಸ್ಟೇಟಿಂದೆಲ್ಲ ನಮಗೆ ಸರಿ ಅರ್ಥ ಆಗೋದಿಲ್ಲ, ನಮ್ಗೆ ಹಿಂದಿನೂ ಕೂಡ ಅರ್ಧಂಬರ್ಧ ಬರೋದು. ಸೊ ನಮಗೆ ಎಷ್ಟು ಅರ್ಥ ಆಗ್ತದೋ ಅಷ್ಟೇ ನಾವು ಅರ್ಥ ಮಾಡ್ಕೊಂಡೇವೆ. ಇಷ್ಟೆಲ್ಲ ಆದಮೇಲೆ ಇನ್ನೂ ಆ ಕೇಸ್ ನಡೀತಾ ಇರೋದ್ರಿಂದ ಯಾರಿಗೆ ಯಾವ್ಯಾವ ಥರ ಶಿಕ್ಷೆ ಆಯಿತು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇನ್ನೂ ಸ್ವಲ್ಪ ದಿನದಲ್ಲಿ ಆ ಕೇಸ್ ಮತ್ತೂ ಬೆಳಿಬೋದು, ಮತ್ತು ಅದಕ್ಕೆ ಕರೆಕ್ಟಾದಂಥ ಒಂದು ಏನಂತೀರ, ಒಂದು ಫೋಕಸ್ ಸಿಕ್ಕಿದ್ರೆ ಆ ವಿಕ್ಟಿಮಿಗೆ ನ್ಯಾಯ ಸಿಗಬಹುದು ಏನೋ. ಅದ್ರ ಮಧ್ಯೆ ಒಂದು NDTV ಇರ್ಬೋದು ಮೋಸ್ಟ್ಲಿ. ಸೊ ಅವ್ರು ಏನು ಮಾಡ್ತಾರೆ, 2012 ಟೈಮ್ನಲ್ಲಿ ನಡೆದಂಥ ನಿರ್ಭಯ ಕೇಸಿನಲ್ಲಿ ಇರುವಂಥ ವಿಕ್ಟಿಮನ್ನು ಅವ್ರ ಅಮ್ಮನ್ನ ಕಾಲ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿ ಕೇಳ್ತಾರೆ, ನಿರ್ಭಯ ಅಂತ ಒಂದು ಕೇಸ್ ಆಗಿತ್ತಲ್ವ ಆವಾಗ. ಸೊ ಆವಾಗ ಅಲ್ಲಿ ಸಫರ್ ಆದಂಥ ವಿಕ್ಟಿಮ್ನ ಮದರ್ ಕಾಲ್ ಮಾಡ್ತಾರೆ, ಅಮ್ಮವ್ರೆ ನಿಮ್ಮ ಮಗಳಿಗೆ ಆದಂತಾನೆ ಈ ವರ್ಷ ಇಲ್ಲೂ ಕೂಡ ಆಗ್ತಾ ಇದೆ, ಸೇಮ್ ಥಿಂಗ್ ಮತ್ತೊಂದು ಸಲ ಆಗ್ತಾ ಉಂಟು, ನೀವೇನಂತೀರ ಇದ್ರ ಬಗ್ಗೆ ಅಂತ ಹೇಳ್ಕೊಂಡು ಅಂತ. ಆವಾಗ ಅವ್ರ ಅಮ್ಮ ಹೇಳ್ತಾರೆ, ಈಗ ಎಷ್ಟು ವರ್ಷ ಆಯ್ತಲ್ವ, ಎಷ್ಟು ಜಗತ್ತು ಮುಂದುವರೆದಿದೆಯಲ್ಲ, ಬಟ್ ಇಂಥದ್ರಿಂದ ಇನ್ನೂ ಕೂಡ ನಮ್ಮ ಹೆಣ್ಮಕ್ಳಿಗೆ ಸೇಫ್ಟಿ ಸಿಗಲಿಲ್ವಾ ಅಂತ ಹೇಳ್ಕೊಂಡು ಅವ್ರು ಅದೇ ಹೇಳ್ತಾರೆ. ಇಂಥದ್ದೊಂದು ಕೇಸ್ ಆಗ್ತದೆ ಪದೇ ಪದೇ, ಒಂದಿಷ್ಟು ಜನ ಪಬ್ಲಿಕ್ ಜನ ಕ್ಯಾಂಡಲ್ ಹಿಡ್ಕೊಂಡು ಅದೇ ಮಾರ್ಚ್ ಮಾಡ್ತಾರೆ, ಪ್ರೊಟೆಸ್ಟ್ ಮಾಡ್ತಾರೆ. ಎಟ್ ದ ಎಂಡ್ ಆಫ್ ದ ಡೇ ಜಸ್ಟಿಸ್ ಸಿಕ್ತೋ ಇಲ್ಲೋ ಅದು ಕೂಡ ಯಾರಿಗೂ ಗೊತ್ತಾಗಲ್ಲ. ಎಂತಕ್ಕಂತಂದರೆ ಅದೇನೋ ಒಂಥರ ಮತ್ತೊಂದು ಯಾವುದೋ ಒಂದು ಹೊಸ ಎಕ್ಸೈಟಿಂಗ್ ಸ್ಟೋರಿ ಬಂದುಬಿಡ್ತದೆ ಮಧ್ಯ, ಅದು ಈ ಸ್ಟೋರಿಯನ್ನು ಮುಚ್ಚಾಕ್ಬಿಡ್ತದೆ. ಹಾಗೆ ಟೈಮ್ ಆಗ್ತಾ ಇದ್ದಂಗೆ ಎಲ್ಲರೂ ಜನ ಇದ್ರ ಬಗ್ಗೆ ಮರ್ತು ಹೋಗ್ಬಿಡ್ತಾರೆ. ಅವ್ರು ಅದು ಹೇಳ್ತಾರೆ, ಈಗೂ ಮತ್ತೆ ಅದೇ ಆಗ್ತದೆ ಅಂತ ಹೇಳ್ಕೊಂಡು. ನನ್ನ ಕ್ವಶನ್ ಏನಂದ್ರೆ, ನಾವು ಯಾಕೆ ಕ್ಯಾಂಡಲ್ ಲೈಟ್ ಪ್ರೊಟೆಸ್ಟ್ ಎಲ್ಲ ಮಾಡಬೇಕು? ಯಾಕೆ ಇಷ್ಟೆಲ್ಲ ಹೋರಾಡಬೇಕು? ಇದು ಹ್ಯೂಮನ್ ರೈಟ್ಸ್ ಅಲ್ವಾ, ಎಲ್ಲರಿಗೂ ಬೇಸಿಕ್ ಆಗಿರೋದಲ್ವಾ? ಆ ಹ್ಯೂಮನ್ ರೈಟ್ಸನ್ನು ನಾವು ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾಕೆ ಇಷ್ಟು ನಾವು ಗುದ್ದಾಡಬೇಕು? ನಮಗೆ ಬೇಕಾದಂಥ ರೈಟ್ಸ್ ನಾವು ಯಾಕೆ ಹೋರಾಟ ಮಾಡಿ ತಗೋಬೇಕು? ಈಗ ನೀವೆಲ್ಲ ಪಾಲಿಸೀಸು ಮತ್ತು ಏನು ಜಸ್ಟಿಸ್ ಸಿಸ್ಟಮ್ ಮಾಡಿದ್ದೀರಲ್ಲ, ಮತ್ತು ಯಾಕೆ ಮಣ್ಣು ತಿನ್ಲಿಕ್ಕೆ ಮಾಡಿದ್ದೀರಿ? ಇನ್ನೂ ಕೂಡ ಹೆಣ್ಮಕ್ಳು ಹೊರಗಡೆ ಹೋಗ್ಲಿಕ್ಕೆ, ನಾನು ಮೋಸ್ಟ್ ಆಫ್ ದ ಟೈಮ್ ನಾನಾಗಲಿ ನನ್ನ ಫ್ರೆಂಡ್ಸ್ ಆಗಲಿ, ನಾವು ಮನೆಯಿಂದ ಹೊರಗೆ ಹೋಗ್ತಾ ಇರ್ಬೇಕಾದ್ರೆ, ರಾತ್ರಿ ಎಲ್ಲರೂ ಹೊರಗೆ ಹೋಗ್ತಾ ಇರಬೇಕಾದ್ರೆ ಮತ್ತೊಬ್ರಿಗೆ ಯಾರಿಗಾರು ಕಾಲ್ ಮಾಡಿಕೊಂಡೇ ಹೊರಗೆ ಹೋಗೋದು. ಸೊ ನೀವು ಎಷ್ಟೇ ಮುಂದುವರೆದ್ರೂ ಕೂಡ, ನೀವು ಎಷ್ಟೇ ಜಸ್ಟಿಸ್ ಸಿಸ್ಟಮನ್ನು ರೆಡಿ ಮಾಡಿದ್ರೂ ಕೂಡ, ಎಷ್ಟೇ ಪಾಲಿಸೀಸ್ ರೆಡಿ ಮಾಡಿದ್ರೂ ಕೂಡ, ಹೆಣ್ಮಕ್ಳಿಗೆ ಒಂದು ಸೇಫ್ಟಿ ಕೊಡುವಂಥ ಫೀಲಿಂಗು ಯಾವತ್ತೂ ಕೊಡ್ಲಿಕ್ಕೆ ಸಾಧ್ಯ ಅಲ್ವನಾ ಅಂತ ನನ್ನ ಕ್ವಶನು. ಮತ್ತೆಷ್ಟು ಗೌರ್ನಮೆಂಟ್ ಬರಬೇಕು, ಮತ್ತೆಷ್ಟು ಕೇಸ್ಗಳಾಗಬೇಕು ಇಂಥದ್ದು ನಮ್ಮ ಜನರು ಎಚ್ಚೆತ್ತುಕೊಳ್ಳಿಕ್ಕೆ ಅಂತ. ಬಟ್ ಇವಕ್ಕೆಲ್ಲ ಎಲ್ಲರೂ ಬೇರೆಯವರೆಲ್ಲ ಓಕೆ ಫೈನ್, ಓಕೆ ಏನು ಪೊಲೀಸ್ ಡಿಪಾರ್ಟ್ಮೆಂಟು ಅದೆಲ್ಲ ಫೈನ್, ಅವ್ರದ್ದೆಲ್ಲ ಬಿಟ್ಟಾಕಿ, ನಾವು ಜನರಾಗಿ ನಾವು ನಾರ್ಮಲ್ ಡೇಸಲ್ಲಿ ನಾವೆಷ್ಟು ಹೆಣ್ಮಕ್ಳನ್ನು ಪ್ರೊಟೆಕ್ಟ್ ಮಾಡ್ತೀವಿ? ಹೆಣ್ಮಕ್ಳ ಡ್ರೆಸ್ಸಿಂಗ್ ಮೇಲೆ, ಹೆಣ್ಮಕ್ಳ ಥಾಟ್ಸ್ ಮೇಲೆ, ಹೆಣ್ಮಕ್ಳದ್ದು ಐಡಿಯಾಸ್ ಮೇಲೆ, ಹೆಣ್ಮಕ್ಳು ಮಾತಾಡೋ ವೇ ಮೇಲೆ, ಎಲ್ಲದರಲ್ಲೂ ಹೆಣ್ಮಕ್ಳನ್ನು ನಾವು ಎಳಿತೀವಿ ಅಲ್ವಾ? ನೀವು ಹೆಣ್ಮಗು ಅಷ್ಟೆಲ್ಲ ಹಾರಾಡಬೇಡ, ಗಂಡ್ಬೀರಿ ಥರ ಮಾಡಬೇಡ, ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಅದೆಲ್ಲದು ಒಂದು ರೀತಿ ಎಕ್ಸ್ಪ್ಲಾಯ್ಟೇಷನ್ನೇ ಅಲ್ವಾ? ಇವ್ರಿಗೆಲ್ಲ ಪನಿಷ್ಮೆಂಟ್ ಯಾರು ಕೊಡ್ತಾರೆ? ಸೊ ಎಲ್ಲದು ಆ ಪರ್ಸನ್, ಆ ಸಂಜಯ್ ರಾಯ್ ಅಂತ ಯಾವ ಪರ್ಸನ್ ಇದ್ದಾನೆ ಅವನ ಮೇಲೆ ಅಲ್ಲ, ಅವನಷ್ಟೇ ಅಲ್ಲ, ಆ್ಯಕ್ಚುಲಿ ಅವ್ನು ಬಿಟ್ಟು ಒಂದು 4 ಜನರ ಮೇಲೂ ಕೂಡ ಇವರು ಸಸ್ಪೆಕ್ಟ್ ಅಂತ ಹೇಳ್ಕೊಂಡು ಒಂದಿಷ್ಟು ಎಲಿಗೇಷನ್ಸ್ ಉಂಟು ಕೂಡ, ಯಾರ್ಯಾರ್ದು ಇನ್ವಾಲ್ವ್ಮೆಂಟು ಉಂಟು ಕೂಡ. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ನಾವಿಲ್ಲಿ ಮರೀತಾ ಇರೋದು ಏನಂತಂದರೆ,
ಅವ್ರಿಗಂತೂ ಜಸ್ಟಿಸ್ ಸಿಸ್ಟಮ್ ಕೊಡಬೇಕಾದಂಥ ಒಂದು ನ್ಯಾಯ ಜಸ್ಟಿಸ್ ಸಿಸ್ಟಮ್ ಕೊಡಬೇಕು, ಅದನ್ನು ಮಾಡ್ತದೆ ಅಂತ ನಾವೆಲ್ಲ ಅಂದ್ಕೊಳ್ಳೋಣ. ಓಕೆ, ಅದಕ್ಕಿಂತ ಮೇಲಿಂದ ಯಾವುದಪ್ಪ, ಆ ಸಂಜಯ್ ರಾಯ್ಗೆ ಕರೆಕ್ಟಾದಂಥ ಒಂದು ಎಕ್ಸ್ಪೋಷರ್ ಇಲ್ಲದೇಗಿದ್ರೆ ಅವ್ರ ಪೇರೆಂಟ್ಸ್ ಒಳ್ಳೆ ಇದನ್ನು ಕೊಟ್ಟಿರ್ಬೋದು, ಒಂದು ಒಳ್ಳೆ ಎನ್ವಿರಾನ್ಮೆಂಟನ್ನು ಕೊಟ್ಟಿರ್ಬೋದು. ಅವನಿಗೂ ಕೂಡ ತಂಗಿ ತಾಯಿ ಎಲ್ಲ ಇದ್ದಾರೆ, ಅವರು ಕೂಡ ಹೇಳಿಕ್ಕೆ ಟ್ರೈ ಮಾಡಿರ್ಬೋದು. ಬಟ್ ನಾವೊಂದು ಸೊಸೈಟಿಯಾಗಿ ಏನಿರ್ತದಲ್ಲ, ಸೊಸೈಟಿಯಾಗಿ ನಾವು ಹೆಣ್ಮಕ್ಳಿಗೆ ಯಾವ ಥರ ಬಿಹೇವಿಯರನ್ನು ಕೊಡ್ತೀವಿ, ಯಾವ ಥರ ನಾವು ಹೆಣ್ಮಕ್ಳನ್ನ ಎಕ್ಸೆಪ್ಟ್ ಮಾಡ್ತೀವಿ, ಯಾವ ಥರ ಇಕ್ವಾಲಿಟಿ ಕೊಡ್ತೀವಿ ಹೆಣ್ಮಕ್ಳನ್ನು, ಮತ್ತು ಹೆಣ್ಮಕ್ಳನ್ನು ಅವ್ರನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದ್ರ ಮೇಲೆ ಎಲ್ಲರೂ ನೋಡಿ ಕಲಿತಾರೆ. ಹೆಣ್ಮಕ್ಳಿರಲಿ ಗಂಡ್ಮಕ್ಳಿರಲಿ ಎಲ್ಲರೂ ನೋಡಿ ಕಲಿತಾರೆ. ಸೊ ಈ ಥರ ಕೇಸ್ ಆದಾಗ ಈ ಥರ ಪದೇ ಪದೇ ಕೇಸ್ ಆದಾಗ ನೋಟ್ ಮಾಡಬೇಕಾಗಿರೋದು ಏನಂತಂದರೆ, ಕೇಸ್ ಆಯಿತು, ಈ ಥರದ್ದೊಂದು ಆಯಿತು, ಈ ಥರ ಒಂದು ಕ್ರೂಯಲಿಟಿ ಪ್ರಮೋಟ್ ಆಯಿತು ಅಂತಲ್ಲ, ನಾವು ಸೊಸೈಟಿಯಾಗಿ ಎಲ್ಲಿ ಫೇಲ್ ಆದ್ವಿ ಅಂತ ಹೇಳ್ಕೊಂಡು. ಸೊ ಅಷ್ಟೆಲ್ಲ ಬ್ಲೇಮ್ ಗೇಮ್ ಏನು ನಡೀತದಲ್ಲ ವಿಕ್ಟಿಮ್ ಮೇಲೆ, ಅದು ಮಾಡೋಕ್ಕಿಂತ ಮುಂಚೆ ನಾವು ಸೊಸೈಟಿಯಾಗಿ ಯಾವ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದೀವಿ ನೋಡಬೇಕಲ್ವಾ. ಆ ಪರ್ಸನ್ ಏನು ಮಾಡ್ತಾನೆ ಅದು ಆ ಪರ್ಸ್ನಲ್ಲಿ ಒಂದು ಇದಾಗಿರ್ತದೆ. ಬಟ್ ಇದು ನಡೆದಿದ್ದು ಸೊಸೈಟಿಯಲ್ಲಿ, ಅರ್ಥ ಆಯ್ತಾ? ಯಾಕೆ ನಾನು ಪದೇ ಪದೇ ಸೊಸೈಟಿ ಫ್ಯಾಮ್ಲಿಯನ್ನು ಜಾಸ್ತಿ ಹೇಳ್ತಾ ಇದ್ದೀನಿ ಅಂತಂದರೆ, ಇಂಡಿಯಾದಲ್ಲಿ ನಡೆಯುವಂಥ ಎಷ್ಟೋ ಅತ್ಯಾಚಾರ ಕೇಸ್ಗಳಿಗೆ ಮೇನ್ ಗ್ರೌಂಡೇ ಫ್ಯಾಮಿಲಿ, ಗೊತ್ತಾ? ಎಷ್ಟೋ ರಿಲೇಟಿವ್ಸ್ ಆಗಲಿ, ಎಷ್ಟೋ ಫ್ಯಾಮಿಲಿ ಫ್ರೆಂಡ್ಸ್ ಆಗಲಿ, ಅಂಥವ್ರಿಂದನೇ ಹೆಣ್ಮಕ್ಳಿಗೆ ಅತ್ಯಾಚಾರ ಆಗೋದು, ಹೆಣ್ಮಕ್ಳಿಗಾಗಲಿ ಗಂಡ್ಮಕ್ಳಿಗಾಗಲಿ ಅತ್ಯಾಚಾರ ಆಗೋದು. ಸೊ ನಾವು ಬೇರೆಯವರೆಲ್ಲೋ ಈ ಎಂಥದ್ದು ಆಗಿದ್ರದ್ದು ಬಗ್ಗೆ ತುಂಬ ವರಿ ಮಾಡಿಕೊಂಡು ಅವನಿಗೆ ಶಿಕ್ಷೆ ಸಿಗಬೇಕು ಅನ್ನೋದಕ್ಕಿಂತ, ನಾನು ಹೇಳ್ತೀನಲ್ಲ, ಇವ್ರು ಇಷ್ಟೆಲ್ಲ ಜನ ಪ್ರೊಟೆಸ್ಟ್ ಮಾಡ್ತಾ ಇರ್ತಾರಲ್ಲ, ಅವ್ರ ಮಧ್ಯ ಇವತ್ತು ನಿಂದು ಬ್ರಾಸ್ ಟ್ರ್ಯಾಪ್ ಕಾಣ್ತು, ಇವಳದ್ದು ಶಾರ್ಟ್ ಡ್ರೆಸ್ ಹಾಕ್ಕೊಂಡ್ಲು, ಅವಳು ಅವನ ಜೊತೆ ಹೋದ್ಲು, ಇವನ ಜೊತೆ ಹೋಗು ಅಂತ ಹೇಳೋರು ಕೂಡ ಇನ್ವಾಲ್ವ್ ಆಗಿದ್ದಿರ್ತಾರೆ. ಇವ್ರಿಗೆಲ್ಲ ಯಾರು ಶಿಕ್ಷೆ ಕೊಡ್ತಾರೆ? ನಾವು ಆ ಥರ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ದಕ್ಕೆ ಕೂಡ ಒಬ್ಬೊಬ್ಬರು ಟ್ರಿಗ್ಗರ್ ಆಗಿ ಇಂತಿಂಥ ಶಿಟ್ ಮಾಡೋದಲ್ವಾ, ಇಂತಿಂಥ ಕೆಟ್ಟ ಕೃತ್ಯ ಮಾಡೋದಲ್ವಾ. ನಾನು ಸಸ್ಪೆಕ್ಟನ್ನು ಹಿಡ್ಕೊಂಡಂತೂ ಮಾತಾಡ್ತಾಯಿಲ್ಲ, ನಾನು ಹೇಳ್ತಿರೋದು ನಾವು ಎಷ್ಟು ತಪ್ಪು ಮಾಡ್ತಿದ್ದೀವಿ ಅಂತ ಹೇಳ್ಕೊಂಡು. ಸಸ್ಪೆಕ್ಟ್ ತಪ್ಪು ಮಾಡ್ತಾರೆ, ಅವ್ರವ್ರ ಕರ್ಮ ಅವ್ರವ್ರು ಮಾಡೇ ಮಾಡ್ತಾರೆ ಅಂಥ ಶಿಟ್ಗಳನ್ನೆಲ್ಲ. ಬಟ್ ನಾವು ಆ್ಯಸ್ ಎ ಸೊಸೈಟಿ ನಾವು ಅದನ್ನು ಎಷ್ಟು ಸರಿ ಮಾಡ್ಬೋದಿತ್ತು? ಹಾಂ, ನಾವು ಈ ಥರ ಕ್ರೂಯಲ್ ಪೀಪಲ್ಗೆ ಒಂದು ಬ್ರೀಡಿಂಗ್ ಗ್ರೌಂಡ್ ಏನು ಮಾಡಿಕೊಟ್ಬಿಟ್ಟಿದ್ದೀವಲ್ಲ, ಅದಕ್ಕೋಸ್ಕರ ನಾ ಹೇಳೋದೇನೆಂದ್ರೆ, ಸೊಸೈಟಿಗೆ ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳ್ಳಿ, ನಿಮ್ಮ ಅಕೌಂಟಬಿಲಿಟಿಯನ್ನು ನೀವು ತೊಗೊಳ್ಳಿ ಅಂತ ಹೇಳ್ಕೊಂಡು. ಸೊ ಸೊಸೈಟಿದು ಒಂದು ಬದಿಗಾದರೆ, ಏನು ಸಸ್ಪೆಕ್ಟ್ ಇದ್ದಾನಲ್ಲ, ಸೊ ಈ ಸಸ್ಪೆಕ್ಟ್ ಆಗಲಿ, ಇವನು ಒಂದು ಸ್ಕೇಪ್ ಗೋಟು ಅಂತಂದರೆ ಯಾರೋ ಬೇರೊಬ್ಬರು ಇದ್ದಿರ್ತಾರೆ, ಇವನ ಜೊತೆ ಇವನು ಇದ್ದಿರ್ತಾನೆ, ಇವನು ಒಪ್ಪನ್ನೇ ಹಿಡ್ಕೊಂಡು ಎಲ್ಲ ಏನಂತಾರೆ ಬ್ಲೇಮ್ ಗೇಮ್ ಎಲ್ಲ ಮಾಡ್ಕೊಂಡು ಯಾರು ಮತ್ತೂ ಸಸ್ಪೆಕ್ಟ್ಗಳಿರ್ತಾರೆ ಅವರೆಲ್ಲ ಓಡೋಗ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಐ ಹೋಪ್ ಅವ್ರು ಎಲ್ಲರನ್ನೂ ಹಿಡ್ಕೊಬಂದು ಅವ್ರು ಒಟ್ಟಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ಕೊಂಡು, ಇವ್ರಿಗೆ ಇನ್ನೂ ತುಂಬ ತುಂಬ ಕ್ರೂಯಲ್ ಶಿಕ್ಷೆ ಆಗಲಿ ಅಂತ ಹೇಳ್ಕೊಂಡು. ಯಾಕಂತಂದರೆ ಇವರು ಒಂದು ಅತ್ಯಾಚಾರ ಅಷ್ಟೇ ಎಸಗಲಿಲ್ಲ, ಒಂದು ಪರ್ಸನನ್ನು ಲೈಫ್ ಎಂಡ್ ಮಾಡಿದ್ದಾರೆ. ಹಾಗೆ ಆ ಪರ್ಸನನ್ನು ಅವ್ರ ಪೇರೆಂಟ್ಸ್ ಆ ಪರ್ಸನ್ ಇಟ್ಕೊಂಡು ಏನೇನೋ ಒಂದು ಡ್ರೀಮ್ಸ್ ಕಟ್ಟಿರ್ತಾರೆ, ಆ ಡ್ರೀಮ್ಸನ್ನೆಲ್ಲ ಇವರು ಹಾಳು ಮಾಡಿದ್ದಾರೆ. ಅವನ್ನೆಲ್ಲ ಹಾಳು ಮಾಡಿ ಒಂದು ಸೊಸೈಟಿ ಇಷ್ಟೆಲ್ಲ ನಡೆದಕ್ಕೂ ಒಂದು ಸೊಸೈಟಿ ಎಷ್ಟು ಡಿಸ್ಟರ್ಬ್ ಆಯ್ತಲ್ಲ, ಅವೆಲ್ಲ ಡಿಸ್ಟರ್ಬ್ ಮಾಡಿದ್ದಕ್ಕಾಗಿ ಜವಾಬ್ದಾರಿ ತೊಗೊಂಡು ಈ ಪರ್ಸನ್ಗಳಿಗೆ ಯಾರ್ಯಾರು ಇದಕ್ಕೆ ಸಸ್ಪೆಕ್ಟ್ ಇದ್ದಾರಲ್ಲ ಅವ್ರೆಲ್ಲರಿಗೂ ಕರೆಕ್ಟಾದ ಒಂದು ಇಂಟರೋಗೇಷನ್ ಆಗಿ ಇವ್ರಿಗೆಲ್ಲ ಒಂದು ಕರೆಕ್ಟಾದ ಶಿಕ್ಷೆ, ಇವ್ರಿಗೆಲ್ಲ ಒಂದು ಕಟುವಾದ ಶಿಕ್ಷೆ ಸಿಗಬೇಕು ಅಂತ ನಾನು ಗಾಡಲ್ಲಿ ಪ್ರೇ ಮಾಡ್ತೇನೆ. ಹಾಗೆ ಈ ಕೇಸಲ್ಲಿ ಮುಂದೆ ಯಾವ್ಯಾವ ಥರ ಬೆಳವಣಿಗೆ ಆಯಿತು, ಯಾವ್ಯಾವ ಥರ ಜಸ್ಟಿಸ್ ಸಿಕ್ತು ಅಂತ ನಾವು ಇನ್ನು ಸ್ವಲ್ಪ ದಿವಸದಲ್ಲಿ ನೋಡ್ಬೋದು. ಅದನ್ನೆಲ್ಲ ನೋಡಿ ಕೂಡ ನಾನು ಮತ್ತೊಂದು ವಿಡಿಯೋ ಮಾಡ್ಬೋದು. ಹಾಗೆ ನೆಕ್ಸ್ಟ್ ವೀಕ್ ನಾನು ಮಿರ್ಯಾಂಗ್ 44ಗೆ ರಿಲೇಟ್ ಆದಂಥ ಹನ್ ಗೊಂಗ್ಜು ಅಂತ ಒಂದು ಕೊರಿಯನ್ ಮೂವಿಯನ್ನು ರಿವ್ಯೂ ಮಾಡಲಿಕ್ಕಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ವೇಟ್ ಮಾಡಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ದರೂ ಕೂಡ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತು ಯಾವತ್ತೂ ನಮಗೆ ಕಾಯಂ ಲವ್ ಕಾಣಿಸ್ತಾ ಇರೋದಕ್ಕೆ, ಸಪೋರ್ಟ್ ಕಾಣಿಸ್ತಾ ಇರೋದಕ್ಕೆ, ಹಾಗೆ ಇದನ್ನು ನೋಡಿಕೊಂಡು ನಮ್ಮ ಬಗ್ಗೆ ಟ್ರಿಗರ್ ಆಗದೇಗಿರೋದಕ್ಕೆ ತುಂಬ ಥ್ಯಾಂಕ್ ಯು. ಅಂಟಿಲ್ ದೆನ್, ಬಾಯ್ ಬಾಯ್.